ದೇವರು ತನ್ನ ಕೃಪೆಯಿಂದ ಸಭೆಯಾದ ನಮ್ಮೆಲ್ಲರನ್ನ ಎದುರು ಕಾದು ಕಾಪಾಡಿ ನಡೆಸಿರುವ ದೇವರಾಯಿಗೆ ಮಹಿಮೆ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ದೇವರು ಆತ್ಮನ ಈ ದಿನ ಸಭೆಯಾದ ನಮಗೆ ಕೊಟ್ಟಿರುವಂಥ ಸಂದೇಶ, ದೇವರ ಕೃಪೆಯನ್ನು ಕಾಪಾಡಿಕೋ. ಕೀಪ್ಸ್ ಗಾಡ್ ಗ್ರೇಸ್ ವಂಶೋಷನ್ ಡೇ ಡೈನ್ ಎಂಬುದಾಗಿ. ಆಮೇಲೆ ದೇವರ ಆತ್ಮನ ನಮಗೆ ಕೊಟ್ಟಿರುವಂಥ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ರೋಮಾಪುರ 5ನೇ ಅಧ್ಯಾಯ 20ನೇ ವಾಕ್ಯ ಓದಿಕೊಳ್ಳುವವರಾಗಿರೋಣ. ರೋಮನ್ಸ್ ಚಾಪ್ಟರ್ 5:20 ದೇವರ ಆತ್ಮನ ಸಭೆಯಾದ ಈ ದಿನ ನಮ್ಮೆಲ್ಲರ ಸಂಗಡ ಮಾತನಾಡ್ತಾ ಇದ್ದಾನೆ. No, the law came in to increase the trespass, but they were sin increased, grace abounded all the more. Shemche Lufan Fe Jilai Aji Liho Fan Ten Che Che Nail Enking Hedan Che Action Dho. ಅಪರಾಧಗಳು ಹೆಚ್ಚಾಗಿ ಕಂಡು ಬರುವ ಹಾಗೆ ಧರ್ಮಶಾಸ್ತ್ರವು ಮಧ್ಯೆ ಬಂತು, ಆದರೆ ಪಾಪವು ಹೆಚ್ಚಿದಾಗಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತೆಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇನ್. ಹಲ್ಲೆಲೂಯಾ. ದೇವರಾತ್ಮನ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ತಾನೇ ಮಾತನಾಡುವಂತೆ ನಾವು ಸಭೆಯಾಗಿ ಆತನು ದೇವರಾತ್ಮನ ವಾಕ್ಯದ ಮುಖಾಂತರವಾಗಿ ಮಾತನಾಡುವಂತೆ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವವರಾಗಿರೋಣ. ದೇವರೇ, ಸಭೆಯನ್ನು ದೇವರ ಎದುರು ನೀನು ನಡೆಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರ ಎದುರಿಗೂ ನೀನು ನಿನ್ನ ಜೀವಳ ವಾಕ್ಯದ ಮುಖಾಂತರವಾಗಿ ಎದುರು ನಮ್ಮ ಸಂಗಡ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ದೇವರ ಈಗಲೂ ಕೂಡ ನೀನು ಮಾತನಾಡು ಎಂಬುದಾಗಿ ನಾವು ಕೇಳ್ಕೊಳ್ತಾ ಇರ್ಬೇಕಂತಾನೆ. ಅಪ್ಪ, ನೀನು ಮಾತನಾಡದೆ ಹೋದರೆ ನಾವು ಮಾತನಾಡುವುದು ಅದೆಲ್ಲವೂ ವ್ಯರ್ಥವೇ ಎಂಬುದು ನಿನ್ನ ವಾಕ್ಯ ಹೇಳುವಂಥದ್ದಾಗಿದೆ. ಯಾವುದೋ ದೇವರೇ, ನಮ್ಮ ಬಾಯಿಂದ ಯಾವುದೋ ಮಾತುಗಳು ಹೊರಡದಿರಲಿ. ನಮ್ಮೊಳಗಿನಿಂದ ದೇವರಾತ್ಮನೆ ನೀನೇ ಎಲ್ಲವನ್ನು ಮಾತನಾಡು, ಅದರ ಎಲ್ಲ ಮಹಿಮೆ ನಿನಗೆ ಮಾತ್ರ ಸಲ್ಲಲಿ. ಆಮೆನ್. ಹಲ್ಲೆಲೂಯಾ. ದೇವರಾತ್ಮನೆ ಅದೇ ರೀತಿಯಾಗಿ ಇದನ್ನು ಕೇಳುವಂಥ ನಾವು ವಾಕ್ಯಗಳು ಪ್ರತಿಯೊಬ್ಬರ ಹೃದಯದಲ್ಲಿ ಅಲುಗುನೆಟ್ಟಾಗಲಿ. ದೇವರ ಪ್ರತಿಯೊಬ್ಬರು ನನ್ನ ವಾಕ್ಯಕ್ಕೆ ವಿಧಿಯರಾಗಿ ನಡೆಯಲಿ. 100ರಷ್ಟು ಫಲ ಕೊಡುವ ವೃಕ್ಷಗಳನ್ನಾಗಿ ಎಲ್ಲರನ್ನ ಮಾರ್ಪಡಿಸದೇವರೇ. ಮನುಷ್ಯರಿಗೆ ಅಸಾಧ್ಯವಾದದ್ದೆಲ್ಲವೂ ದೇವರೇ ನಿನಗೆ ಸಾಧ್ಯವಾಗಿದೆ. ನೀನೇ ಇದನ್ನು ಸಾಧಿಸೋದಕ್ಕಾಗಿ ಸ್ತೋತ್ರ. ಇದುವರೆಗೂ ತಿಳಿಯಲಾರದ ಮಹತ್ತಾದ ಗುಣಾರ್ಥಗಳೆಲ್ಲವನ್ನ ನೀನು ತಾನೇ ತಿಳಿಯಪಡಿಸೋದೇವರೇ. ನೀನೇ ಮಹಿಮೆ ಹೊಂದಬೇಕೆಂದು ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡಿ ಹೊಂದಿದ್ದೇವೆ ತಂದೆಯಾದ ದೇವರೇ. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ಆತ್ಮನ ನಮಗೆ ಕೊಟ್ಟಿರುವಂಥ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ರೋಮಾಪುರ 5ನೇ ಅಧ್ಯಾಯ 20ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ರೋಮನ್ಸ್ ಚಾಪ್ಟರ್ 5:20 ದೇವರ ಆತ್ಮನ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿ ಮಾತನಾಡ್ತಾ ಇದ್ದಾನೆ. Now the law came in to increase the trespass, but where sin increased, grace abounded all the more. Shemche Lufan Jinlai Jegli Hudhong Fan Dhan Che Dai Nail Ching Hidhan Che Shengching Action Dho. ಅಪರಾಧಗಳು ಹೆಚ್ಚಾಗಿ ಕಂಡು ಬರುವ ಹಾಗೆ ಧರ್ಮಶಾಸ್ತ್ರವು ಮಧ್ಯೆ ಬಂತು, ಆದರೆ ಪಾಪವು ಹೆಚ್ಚಿದಾಗಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತೆಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ಆತನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಹಾಗಾದರೆ ಈಗ ಲೋಕದಲ್ಲೆಲ್ಲ ನೀವು ನೋಡಿದ್ರೆ ಏನು ಕಾಣುತ್ತೆ ಅಂದರೆ ಬರೇ ಅಪರಾಧಗಳು. ಆಮೇನ್. ಹಲ್ಲೆಲೂಯಾ. ಹಾಗಾದ್ರೆ ಈ ಲೋಕದ ಎಲ್ಲ ಜನರು ಈ ಕಾಲದಲ್ಲಿ ಮಾತನಾಡ್ತಿರೋದು, ಇವಾಗ ಎಲ್ರೀ ಒಳ್ಳೆಯವರು ಇದ್ದಾರೆ, ಎಲ್ಲ ಕೆಟ್ಟವರು ಇದ್ದಾರೆ. ಯಾಕೇಳಿ ಎಲ್ಲ ಕೆಟ್ಟದ್ದೇ ವಿಷಯಗಳು ಭೂಮಿಯಲ್ಲಿ ನಡೀತಾ ಇರೋದು ಹೊರತು ಒಳ್ಳೆಯದೇನು ನಡೀತಾನೆ ಇಲ್ಲ ಎಂಬುದಾಗಿ ಲೋಕದವರು ಹೇಳ್ತಾರೆ, ಕೆಲವರು ಸಭೆಯವರು ಹೇಳ್ತಾರೆ. ಆದರೆ ಸಭೆಯ ಜನರು ಹೇಳ್ಬೇಕು, ಯಾಕೆಂದರೆ ಯಾವಾಗ ಕೆಟ್ಟ ಕಾರ್ಯಗಳು ಭೂಮಿಯಲ್ಲಿ ಹೆಚ್ಚಾಗಿ ನಡೀತು ದೇವರ ಕೃಪೆಯು ಅಷ್ಟೇ ಹೆಚ್ಚಾಗುತ್ತಂದ್ರೆ ದೇವರು ಕೂಡ ತನ್ನ ಒಳ್ಳೆ ಕೆಲಸಗಳನ್ನ ಅದಕ್ಕಿಂತಲೂ ಹೆಚ್ಚಾಗಿ ಅದನ್ನು ಮಾಡ್ತಾನೇ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ಅದನ್ನು ನಂಬುವ ಮಾತು ನಾವು ಕರವನ್ನು ತಟ್ಟುತ್ತಾ ದೇವರನ್ನ ಮಹಿಮೆ ಪಡಿಸುವವರಾಗಿರೋಣ. ಆಮೇನ್. ಹಲ್ಲೆಲೂಯಾ. ಯಾಕೆಂದ್ರೆ ಸೈತಾನ ಕೆಟ್ಟದ್ದು ನಡೆಸ್ತಾ ಇದ್ದ ದೇವರು ಸುಮ್ಮನೆ ಕೈ ಕಳ್ಕೊಂಡು ಸುಮ್ಮನೆ ಕೂತಿರ್ತಾನೆ. ಪರಲೋಕದಲ್ಲಿ ಅನ್ಕೊಂಡ್ಬಿಟ್ಟಿದ್ರ ಇಲ್ವೇ ಇಲ್ಲ. ಸೈತಾನನ್ನೇ ಸೃಷ್ಟಿ ಮಾಡಿರುವನೇ ನಮ್ಮ ದೇವರು. ಸೈತಾನನೇ ಅವನ ಕೆಟ್ಟ ಕೆಲಸಗಳನ್ನು ನಮ್ಮ ಭೂಮಿಯಲ್ಲಿ ಹೆಚ್ಚು ಮಾಡಿದ್ರೆ ದೇವರು ಕೂಡ ತನ್ನ ಕೆಲಸಗಳನ್ನು ಒಳ್ಳೆ ಕೆಲಸಗಳನ್ನು ಆತನ ಹೆಚ್ಚು ಮಾಡಿದೆ
ಸುಮ್ಮನೆ ಇರ್ತಾನ? ಆಮೇನ್. ಎಂದಿಗೂ ಆತನು ಸುಮ್ಮನೆ ಇರಲ್ಲ. ಸೈತಾನನ್ನೇ ಸೃಷ್ಟಿ ಮಾಡಿರುವ ದೇವರಾಗಿರೋದ್ರಿಂದ ಆತನು ಇನ್ನೂ ಎಷ್ಟು ಹೆಚ್ಚಾದ ಒಳ್ಳೆಯ ಕೆಲಸಗಳನ್ನ ಲೋಕದಲ್ಲೂ ಈಗಲೂ ಮಾಡ್ತಾ ಇದ್ದಾನೆ. ಆಮೇಲೆ ಹಾಲೆಲೂಯಾ. ಇನ್ನು ಮುಂದೆ ಕೂಡ ಆತನ ಚಿತ್ತ ಇರುವವರು ಆತನ ಲೋಕದಲ್ಲಿ ಅದೆಲ್ಲವನ್ನ ಮಾಡುವವನಾಗಿರುತ್ತಾನೆ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ಆತನು ವಿಶೇಷವಾಗಿ ಮಾತನಾಡಿದ್ದಾನೆ. ಆಮೇಲೆ ಹಾಲೆಲೂಯಾ. ಆದ್ರಿಂದ ಸಭೆ ಜನರು ನೀವು ಅರ್ಥ ಮಾಡ್ಕೋಬೇಕು, ಈ ಕಾಲಘಟ್ಟದಲ್ಲೂ ಈ ಅಂತ್ಯ ದಕ್ಷಿಣಗಳಲ್ಲಿ ಜೀವಿಸುತ್ತಿರುವ ಸಭೆಯಾದ ನಮ್ಮ ಕಾಲದಲ್ಲೂ ದೇವರು ತನ್ನ ಒಳ್ಳೆ ಕೆಲಸಗಳನ್ನು ನಮ್ಮಿಂದ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಂಥ ನಮ್ಮ ಮಕ್ಕಳನ್ನು ಅನೇಕರನ್ನ ಜಗತ್ತಿನಾದಂಥ ಆತನು ಈಗಲೂ ಕೂಡ ಉಪಯೋಗಿಸ್ತಾ ಇದ್ದಾನೆ. ಇದು ಒಳ್ಳೆ ಕಾರ್ಯಗಳನ್ನು ದೇವರು ತನ್ನ ಲೋಕದಲ್ಲಿ ಆತನು ಹೆಚ್ಚಾಗಿ ನಡೆಸ್ತಾ ಇದ್ದಾನೆ. ಕಾರಣ ಇದು ಈ ಅಂತ್ಯ ದಕ್ಷಿಣಗಳಲ್ಲಿದ್ದೇವೆ. ಆದ್ರಿಂದಲೇ ಸೈತಾನನು ಕೂಡ ಹೆಚ್ಚಾದ ಪಾಪದ ವಿಷಯಗಳನ್ನ, ಅಪರಾಧದ ವಿಷಯಗಳನ್ನ ಲೋಕದಲ್ಲಿ ಆತನು ಉಂಟು ಮಾಡ್ತಾ ಇದ್ದಾನೆ. ಆಮೇಲೆ ಹಾಲೆಲೂಯಾ. ಆದರೆ ನಮ್ಮ ದೇವರು ಎಲ್ಲವನ್ನ ಒಳ್ಳೆಯದನ್ನಾಗಿ ಬದಲಾಯಿಸಲು ಶಕ್ತನು, ಸರ್ವಶಕ್ತನಾದ ದೇವರು ನಮ್ಮ ಸಂಗಡ ಇರುವಾತನು ಆತನು ಕೂಡ ತನ್ನ ಒಳ್ಳೆ ಕೆಲಸಗಳನ್ನ ಅತ್ಯಂತ ಹೆಚ್ಚಾಗಿ ಪ್ರಬಲವಾಗಿ ಶಕ್ತಿಯುತವಾಗಿ ಬಲವುಳ್ಳದಾಗಿ ಆತನು ಮಾಡ್ತಾ ಇದ್ದಾನೆ. ಆಮೇಲೆ ಪೌಲನು ರೋಮಾಪುರ ಸಭೆಗೆ ಬರೆಯುವಾಗ ಈ ವಾಕ್ಯವನ್ನ ದೇವರಾತ್ಮನ ಆತನ ಮುಖಾಂತರವಾಗಿ ಬರೆಸಿದವನಾಗಿದ್ದಾನೆ. ಆಮೇಲೆ ಹಾಲೆಲೂಯಾ. ಹಾಗಾದ್ರೆ ರೋಮಾಪುರ ಸಭೆ ಜನರು ಅಂದ್ಕೊಂಡ್ಬಿಟ್ಟಿದ್ರು, ಅಯ್ಯೋ ಈ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ಏನು ನಡೀತಾ ಇದೆ ಲೋಕದಾದಂತೆ ಎಂಬುದಾಗಿರುವುದಾದ್ರೆ ಪಾಪವು, ಅಪರಾಧಗಳು, ಅನ್ಯಾಯಗಳು, ಅಕ್ರಮಗಳು ಇವು ನಮ್ಮ ಕಾಲಘಟ್ಟದಲ್ಲೂ ನಮ್ಮ ಊರುಗಳಲ್ಲೂ ಹೆಚ್ಚಾಗಿ ನಡೀತಾ ಇದೆ ಎಂಬುದಾಗಿ ಅಂದ್ಕೊಂಡ್ಬಿಟ್ಟಿದ್ದಾರೆ ರೋಮಾಪುರ ಸಭೆ ಜನರು. ಆದರೆ ದೇವರಾತ್ಮನು ಅವರಿಗೆ ತನ್ನ ಮಾತುಗಳನ್ನು ಹೊರಡಿಸ್ತಾ ಇದ್ದಾನೆ ಈ ಪೌಲನ ಮುಖಾಂತರವಾಗಿ. ಈಗ ನಿಮ್ಮ ಹೇಳ್ಕೊಂಡಿರುವಂತೆ ನೀವು ಪಾಪಗಳು, ಅಪರಾಧಗಳು ಇವೆಲ್ಲ ನೋಡ್ಕೊತಾನೆ ಇದ್ದೀರ ನೀವು, ಅದರಿಂದ ಅದೇ ಹೆಚ್ಚು ಅಂತ ನೀವು ಹೇಳ್ತಾ ಇದ್ರ, ಅದು ತಪ್ಪಾದ ತೀರ್ಮಾನ. ಯಾಕಂದರೆ ಪಾಪವು, ಅಪರಾಧಗಳು ಎಲ್ಲವೂ ಹೆಚ್ಚಿದಾಗಲೇ ದೇವರ ಕೃಪೆಯು ಕೂಡ ಅದು ಇನ್ನೂ ಎಷ್ಟು ಹೆಚ್ಚಾಗಿ, ಅಂದರೆ ಈ ಪಾಪ ಅಪರಾಧಗಳಿಗಿಂತ ಕೃಪೆ ಇನ್ನೂ ಹೆಚ್ಚಾಗಿರುತ್ತೆ. ಇನ್ನೂ ಅದು ಡಬಲ್ ತ್ರಿಬಲ್ ಎಷ್ಟು ಬೇಕಾದರೂ ಅಷ್ಟು ದೇವರು ಅದನ್ನು ಹೆಚ್ಚಾಗಿ ಇಟ್ಟಿರ್ತಾನೆ. ಯಾಕೆಂದರೆ ಪಾಪದ ಮೇಲೆ ದೇವರು ಜಯವನ್ನು ಸಾಧಿಸಿದ್ದಾನೆ. ಎಷ್ಟು ಜನ ನಂತರ ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳಿ ಈಗಲಾದರೂ ದೇವರು ಎಲ್ಲ ಪಾಪವನ್ನು ಜಯಿಸಿದ್ದಾನೆ ಅಂತ. ಆಮೇನ್ ಹಾಲೆಲೂಯಾ. ಜೀಸಸ್ ವಿಕ್ಟರ್ ಆಲ್ ದ ಸಿನ್ಸ್ ಇನ್ ದ ವರ್ಲ್ಡ್. ಆಮೇನ್ ಹಾಲೆಲೂಯಾ. ಯೇಸು ಕ್ರಿಸ್ತನು ಎಲ್ಲ ಪಾಪದ ವಿಷಯಗಳ ಮೇಲೆ ಆತನು ಜಯವನ್ನು ಸಾಧಿಸಿದ್ದಾನೆ. ಆದ್ದರಿಂದ ಪಾಪವು ಲೋಕವನ್ನು ಆಳೋದಕ್ಕೆ ಏಸು ಬಿಡಲ್ಲ. ಆಮೇನ್ ಹಾಲೆಲೂಯಾ. ಯಾಕಂದರೆ ಈ ಲೋಕವನ್ನು ಆಗಲೇ ಆತನ ಏನು ಮಾಡಿದ್ದಾನೆ, ಜಯಿಸ್ಬಿಟ್ಟಿದ್ದಾನೆ. ಆಮೇಲೆ ಇನ್ನು ಪಾಪವು ಲೋಕವನ್ನು ಎಂದಿಗೂ ಜಯಿಸಕ್ಕೆ ಸಾಧ್ಯನೇ ಇಲ್ಲ ಬಿಲ್ಕುಲ್. ಯಾಕೆಂದರೆ ಯೇಸು ಇದನ್ನು ಆಗಲೇ ಜಯಿಸ್ಬಿಟ್ಟಿದ್ದಾನೆ. ಹಾಗಾಗಿ ಪಾಪವು ಲೋಕದಲ್ಲಿ ಹೆಚ್ಚಿದಾಗ ದೇವರು ತನ್ನ ಕೃಪೆನ ಆತನು ಇನ್ನೂ ಹೆಚ್ಚು ಮಾಡ್ತಾನೆ. ಆಮೇಲೆ ಹಾಲೆಲೂಯಾ. ಯಾಕೆಂದರೆ ಅದು ಅಧಿಕಾರ ನಡೆಸಬಾರ್ದು, ಕೃಪೆ ಅಧಿಕಾರ ನಡೆಸಬೇಕು ಅನ್ನೋದು ಇದು ದೇವರ ಪ್ಲ್ಯಾನ್. ಆಮೇಲೆ ಸೈತಾನನ ಪ್ಲ್ಯಾನ್ ಕೃಪೆ ಹೆಚ್ಚಾಗಬಾರ್ದು, ಪಾಪ ಹೆಚ್ಚಾಗಬೇಕು, ಪಾಪದ ಅಧಿಕಾರ ನಡೆಸಬೇಕು ಅಂತ. ಆದರೆ ಸೈತಾನನ ಸೃಷ್ಟಿ ಮಾಡಿದವನೇ ನಮ್ಮ ದೇವರು. ಆಮೇಲೆ ಹಾಲೆಲೂಯಾ. ಆತನು ತನ್ನ ಅಧಿಕಾರವನ್ನು ಆತನಿಗೆ ಕೊಟ್ಬಿಡ್ತಾನ, ಆತನು ಕೂಡ ಬಿಡೋದಿಲ್ಲ. ಆತನು ಸೈತಾನನ ತಲೆಯನ್ನೇ ಜಜ್ಜಿಬಿಟ್ಟಿದ್ದಾನೆ. ಹಾಗಾದರೆ ಆತನು ತನ್ನ ಕೃಪೆಯನ್ನು ಇನ್ನೂ ಹೆಚ್ಚು ಮಾಡುವವನಾಗಿದ್ದಾನೆ. ಆಮೇಲೆ ಹಾಲೆಲೂಯಾ. ಈ ವಿಷಯ ರೋಮಾಪುರ ಸಭೆ ಜನರು ಅನೇಕರು ಮರ್ತ್ಬಿಟ್ಟಿದ್ದಾರೆ. ಆದ್ದರಿಂದ ದೇವರ ಆತ್ಮನು ಅವರಿಗೆ ಈ ಮಾತನ್ನು ಹೇಳಬೇಕು ಪೌಲ ಎಂಬುದಾಗಿ ಹೇಳಿ ಪೌಲನ ಮುಖಾಂತರವಾಗಿ ಆತನ ಈ ಸಭೆಯನ್ನು ಎಚ್ಚರಪಡಿಸ್ತಾ ಇದ್ದಾನೆ. ರೋಮಾಪುರದ ಸಭೆಯ ಜನರೇ, ನೀವು ಪಾಪವು, ಅಪರಾಧಗಳು, ಅನೀತಿಗಳು, ಅಕ್ರಮಗಳನ್ನು ಇವನ್ನೇ ನೋಡ್ತಾ ಇದ್ದು ನೀವು ಅಪರಾಧಗಳೇ ಹೆಚ್ಚಾಗಿದ್ದಾವೆ ಲೋಕದಲ್ಲಿ ಎಂಬುದಾಗಿ ಹೇಳ್ತಿದ್ದು ಅದು ತಪ್ಪಾದ ವಿಷಯ. ಯಾಕೆಂದರೆ ಲೋಕದಲ್ಲಿ ದೇವರ ಕೃಪೆ ಹೆಚ್ಚಾಗಿದೆ ಎಂಬುದಾಗಿ ನೀವು ಹೇಳಬೇಕು. ಇದನ್ನು ಅದೇ ಮಾತನ್ನು ದೇವರು ತನ್ನ ಸಭೆಯಾದ ನಮ್ಮೆಲ್ಲರಿಗೂ ಅದನ್ನು ತಿಳಿಯಪಡಿಸ್ತಾ ಇದ್ದಾನೆ. ಲೋಕದಲ್ಲಿ ಎಷ್ಟು ಪಾಪ ಹೆಚ್ಚಾದರೂ, ಲೋಕದಲ್ಲಿ ಎಷ್ಟು ಅಕ್ರಮಗಳು ಹೆಚ್ಚಾದರೂ, ಲೋಕದಲ್ಲಿ ಎಷ್ಟು ಅನ್ಯಾಯಗಳು ಆದರೂ ಕೂಡ ಸಭೆ ಜನರು ನೀವು ಹೇಳಬೇಕು ಲೋಕದಲ್ಲಿ ದೇವರು ತನ್ನ ಕೃಪೆಯನ್ನು ಹೆಚ್ಚು ಮಾಡಿದ್ದಾನೆ. ಆಮೇಲೆ ಹಾಲೆಲೂಯಾ. ಆದ್ರಿಂದಲೇ ಕೃಪೆಯ ಸಭೆ ಆದ ನನ್ನನ್ನು ಬದುಕಿಸಿದ್ದಾನೆ. ಅದು ನಮ್ಮೂರು ಮಾತ್ರವೇ ನಾವು ತಟ್ಟುತ್ತಾ ದೇವರ ನಮ್ಮ ಮಹಿಮೆ ಪಡಿಸುವರಾಯೋಣ. ಆಮೇಲೆ ಹಾಲೆಲೂಯಾ.
ಆದರೆ ದೇವರು ಈ ದಿನ ಸಭೆಯಾದ ನಮ್ಮೆಲ್ಲರಿಗೂ ಆತನಿಗೆ ಕೊಟ್ಟಿರುವಂಥ ವಾಕ್ಯ ಏನೆಂಬುದಾಗಿರುವುದಾದ್ರೆ ಹೆಡ್ಲೈನ್, ದೇವರ ಕೃಪೆಯನ್ನು ಸಭೆ ಜನರಾದ ನೀವು ಕಾಪಾಡ್ಕೊಳ್ಬೇಕು. ಆಮೇನ್ ಹಲ್ಲೆಲೂಯಾ, ಆಮೇನ್. ಕೀಪ್ ಗಾಡ್ಸ್ ಗ್ರೇಸ್ ಬಂಶೋಷಂಠೆ ಎಠಾಯ್ ಎಂಬುದಾಗಿ ಈ ದಿನ ದೇವರ ಆತ್ಮನು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಯಾಕೆಂದರೆ ಪಾಪ ಮಾಡದೆ ಜೀವಿಸಬೇಕು, ಆಗ ದೇವರ ಕೃಪೆನ ನಾವು ಕಾಪಾಡಿಕೊಂಡಿದ್ದೇವೆ ಎಂಬುದು ಅದು ಸೂಚಿಸುವಂಥದ್ದಾಗಿದೆ. ಇಫ್ ಯು ಹ್ಯಾವ್ ಟು ಲಿವ್ ವಿಥೌಟ್ ಸಿನ್ then God's grace has saved you. Amen. Ronghongne Bekshangshi Mihonje De Shenkho Nem Shenghe Etain Hanging Jingjole Ni. ಆಮೇನ್. ಹಾಗಾದರೆ ಪಾಪ ಮಾಡದೆ ನಾವು ಈ ಲೋಕದಲ್ಲಿ ಜೀವಿಸಬೇಕು, ಆಗ ದೇವರ ಕೃಪೆಯನ್ನು ನಾವು ಕಾಪಾಡಿಕೊಂಡಿದ್ದೇವೆ ಎಂಬುದು ಅದು ಸೂಚಿಸುವಂಥದ್ದಾಗಿದೆ. ಆದ್ದರಿಂದ ನೀವು ದೇವರ ಕೃಪೆಯನ್ನು ಕಾಪಾಡ್ಕೋಬೇಕೆಂಬುದಾಗಿ ದೇವರು ಸಭೆಯಾದ ಈ ದಿನ ನಮ್ಮನ್ನು ಆತನು ಎಚ್ಚರಪಡಿಸ್ತಾ ಇದ್ದಾನೆ. ಯಾಕೆಂದರೆ ಅನೇಕರು ದೇವರ ಕೃಪೆಯನ್ನು ಕಾಪಾಡಿಕೊಳ್ಳೋದೆ ಅದನ್ನು ಬಿಟ್ಟು ಬಿಡುವವರಾಗಿದ್ದಾರೆ. ಆಮೇನ್ ಹಲ್ಲೆಲೂಯಾ. ಯಾಕೆಂದರೆ ಯಾವಾಗ ನಾವು ಪಾಪದ ವಿಷಯಗಳನ್ನೇ ಹೆಚ್ಚಾಗಿ ಅದನ್ನೇ ನೋಡ್ತಾ ಇರುವುದಾದರೆ, ಅವುಗಳನ್ನೇ ಪ್ರೀತಿಸ್ತಾ ಇರುವುದಾದರೆ, ಲೋಕದ ಆಸ್ತಿ ಐಶ್ವರ್ಯ ಆಡಂಬರ ಇವುಗಳನ್ನು ಕೆಲವರು ಹೆಚ್ಚಾಗಿ ಪ್ರೀತಿಸಿ ನಡೆಯುವವರಾಗಿರ್ತಾರೆ. ಆದ್ದರಿಂದ ಅವರು ಪಾಪವನ್ನು ಮಾಡುವ ಚಾನ್ಸ್ ಅವ್ರಿಗೆ ಇರುವಂಥದ್ದಾಗಿದೆ. ಆಮೇನ್ ಹಲ್ಲೆಲೂಯಾ. ಆಗ ಅವ್ರ ಪಾಪಗಳನ್ನು ಮಾಡಿಕೊಳ್ತಾನೆ ಬದುಕ್ತಾ ಜೀವಿಸ್ತಾ ಇರುವುದಾದರೆ ದೇವರ ಕೃಪೆನ ನೀವು ನಷ್ಟಪಡಿಸ್ತಾ ಇದ್ದೀರಾ. ಆದ್ದರಿಂದ ದೇವರು ದಿನ ಹೇಳ್ತಾ ಇದ್ದಾನೆ, ನೀವು ದೇವರ ಕೃಪೆನ ವ್ಯರ್ಥ ಮಾಡ್ಕೊಳ್ಬಾರ್ದು, ಅದನ್ನು ನೀವೇನು ಮಾಡಬೇಕು, ಕಾಪಾಡಿಕೊಳ್ಳುವವರಾಗಿರಬೇಕು ಎಂಬುದಾಗಿ ದೇವರು ಇದನ್ನ ಸಭೆ ಆದ ನಮ್ಮೆಲ್ಲರನ್ನು ಆತನು ಎಚ್ಚರಪಡಿಸ್ತಾ ಇದ್ದಾನೆ. ಆಮೇನ್. ನಮಗೆ ಉದಾಹರಣೆಯಾಗಿ ಯೇಸು ಕ್ರಿಸ್ತನಲ್ಲಿ 12 ಜನ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ, ಇವನ ಮೇಲೆ ದೇವರ ಕೃಪೆ ಇಲ್ವಾ? ಇತ್ತು. ಆಮೇನ್ ಹಲ್ಲೆಲೂಯಾ. ಹಾಗಾದರೆ ದೇವರ ಕೃಪೆನ ಆರಂಭದಲ್ಲಿ ಹೊಂದಿದ್ದವನಾಗಿ ಕಾಣಿಸಿಕೊಂಡನು ಇಸ್ಕರಿಯೋತನು. ಆದ್ದರಿಂದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಸುಮಾರು 3.5 ವರ್ಷಗಳ ಕಾಲ ಇದ್ದಾನೆ. ಆದರೆ ಅಂತ್ಯದ ದಿನಗಳಲ್ಲಿ ನೋಡುವುದಾದರೆ ಅವನು ದೇವರ ಕೃಪೆಯನ್ನು ಸಂಪೂರ್ಣವಾಗಿ ವ್ಯರ್ಥ ಮಾಡಿಬಿಡ್ತಾನೆ, ಅದನ್ನು ವೇಸ್ಟ್ ಮಾಡಿಬಿಡ್ತಾನೆ, ಅದರ ಎಲ್ಲವನ್ನ ನಷ್ಟಪಡಿಸ್ಕೊಂಡು ಬಿಡ್ತಾನೆ. ಕಾರಣ ಅವನು ತನ್ನಲ್ಲಿ ಪಾಪಕ್ಕೆ ಅವಕಾಶವನ್ನು ಕೊಟ್ಟನು. ಅವನಿಗೆ ಹಾಗೆ ಪಾಪದ ವಿಷಯ ಯಾವುದು ಅಂದರೆ ಹಣದ ಆಸೆ ಇದೆ. ಅವನಲ್ಲಿ ಬಂದಂಥ ಪಾಪದ ವಿಷಯ ಅಂದರೆ ಅವನಲ್ಲಿ ಹಣದ ಆಸೆ ಅವನಲ್ಲಿ ಹೆಚ್ಚಾಗಿ ಇತ್ತು. ಆಮೇನ್ ಹಲ್ಲೆಲೂಯಾ. ಆದರೆ ಕಾರಣ ಅವನು ಯಾಜಕರಿಗೆ ಯೇಸುವನ್ನು ಹಿಡಿದುಕೊಳ್ಳುವುದಕ್ಕೆ ಒಪ್ಪಿಕೊಳ್ಳುವವನಾಗಿದ್ದಾನೆ. ಆಮೇನ್ ಹಲ್ಲೆಲೂಯಾ. ಯಾವುದಕ್ಕೆ ಕಾರಣ ಇದಕ್ಕೆ? ಹಣನೇ ಅದಕ್ಕೆ ಕಾರಣ ಆಗಿತ್ತು ಅವನಿಗೆ. ಆಮೇನ್ ಹಲ್ಲೆಲೂಯಾ. ಆ ಹಣದ ನಿಮಿತ್ತ ಅವನು ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಂಡನು. ಆಮೇನ್ ಹಲ್ಲೆಲೂಯಾ. ಆದರೆ ಅದಕ್ಕಿಂತ ಮುಂಚೆ ಅವನಿಗೆ ಏನಿತ್ತು? ದೇವರ ಕೃಪೆ 100% ಇತ್ತು. ಯಾಕೆಂದರೆ ದೇವರ ಜೊತೆಯಲ್ಲಿ ಅವನು ಓಡಾಡ್ತಿದ್ದ, ದೇವ್ರ ಜೊತೆ ಮಾತಾಡ್ತಾ ಇದ್ದ, ಯೇಸು ಕ್ರಿಸ್ತನ ಜೊತೆಗೆ ನಡೀತಿದ್ದ, ಯೇಸು ಕ್ರಿಸ್ತನ ಜೊತೆಗೆ ಊಟನೂ ಮಾಡ್ತಿದ್ದ. ಆಮೇನ್ ಹಲ್ಲೆಲೂಯಾ. ಇಷ್ಟೆಲ್ಲ ಮಾಡಿದ್ದಾನೆ. ಅಷ್ಟು ಅಲ್ಲದೆ ಆಮೇನ್ ಕರ್ತನ ಮೇಜು ಕೂಡ ತಗೊಂಡೇ ಬಿಟ್ಟು ಇದ್ದಾನೆ ಹೋಗಿ. ಆಮೇನ್ ಹಲ್ಲೆಲೂಯಾ. ಹಾಗಾದ್ರೆ ಇಷ್ಟೆಲ್ಲ ಮಾಡಿದಾಗಲೂ ಕೂಡ ಪರಲೋಕಕ್ಕೆ ಹೋದವನು ಇಲ್ವೇ ಇಲ್ಲ. ಆಮೇನ್ ಹಲ್ಲೆಲೂಯಾ. ಕೆಳಗಿನ ಪಾತಾಳಕ್ಕೆ ಹೋದ. ಆಮೇನ್ ಹಲ್ಲೆಲೂಯಾ. ಕಾರಣ ಏನು? ಅವನಲ್ಲಿ ಪಾಪದ ವಿಷಯ ಬಂತು. ಆ ವಿಷಯವೇ ಹಣದ ವಿಷಯವಾಗಿತ್ತು. ಆಮೇನ್ ಹಲ್ಲೆಲೂಯಾ. ಯಾಕೆಂದರೆ ದೇವರಾದ ಯೇಸು ಕ್ರಿಸ್ತನನ್ನು ಹಿಡಿದುಕೊಳ್ಳುವುದಕ್ಕೆ ಸೈತಾನನಿಂದ ಅವನು ಪ್ರೇರಿಸಲ್ಪಟ್ಟನು. ಸೈತಾನನಿಗೆ ಅವನು ಅವಕಾಶ ಕೊಟ್ಟನು. ಅಂದರೆ ಪಾಪಕ್ಕೆ ಅವನು ಅವಕಾಶವನ್ನು ಕೊಟ್ಟನು. ಆದರೆ ದೇವರ ಕೃಪೆಗೆ ಅವನ ಅವಕಾಶ ಕೊಡಲಿಲ್ಲ. ದೇವರ ಕೃಪೆನ ನಾನು ಹೆಂಗಾದರೂ ಮಾಡಿ ಕಾಪಾಡ್ಕೋಬೇಕು ಎಂಬ ಮನಸ್ಸು ಅವನಲ್ಲಿ ಇರಲಿಲ್ಲ. ಆದರೆ ಆರಂಭದಲ್ಲಿ ಕಾಪಾಡ್ಕೋಬೇಕನ್ನೋ ಮನಸ್ಸೇ ಅವನಿಗಿತ್ತು. ಆದ್ದರಿಂದ ಹೆಚ್ಚು ಕಡಿಮೆ 3 ವರ್ಷಗಳ ಕಾಲ ಕಾಪಾಡ್ಕೊಂಡ್ಬಂದಿದ್ದಾನೆ. ಆಮೇನ್ ಹಲ್ಲೆಲೂಯಾ. ಅದರ ಮುಂದಿನ ತಿಂಗಳುಗಳಲ್ಲಿ ದಿನಗಳಲ್ಲಿ ಅವನು ದೇವರ ಕೃಪೆಯನ್ನು ಬಿಟ್ಬಿಟ್ಟ. ಆಮೇನ್. ಆದರೆ ಸೈತಾನನು ಹೇಳುವಂಥ ಮಾತಿಗೆ ಅವನು ವಿಧೇಯನಾದ. ಸೈತಾನನು ಅವನಲ್ಲಿ ಪಾಪದ ವಿಷಯಗಳನ್ನು ತುಂಬಿಸಿದವನಾದನು. ಆಮೇನ್ ಹಲ್ಲೆಲೂಯಾ. ಆದ್ದರಿಂದ ಅವನು ದೇವರ ಕೃಪೆಯನ್ನು ಸಂಪೂರ್ಣವಾಗಿ ಅವನು ವ್ಯರ್ಥ ಮಾಡಿಕೊಂಡ್ಬಿಟ್ಟವನು. ಆಮೇನ್ ಹಲ್ಲೆಲೂಯಾ. ಆದ್ದರಿಂದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಂಡ ಕಾರಣ ಅವನು ದೇವರ ರಾಜ್ಯವನ್ನು ಪ್ರವೇಶ ಮಾಡಲಿಲ್ಲ. ಆದ್ದರಿಂದ ದೇವರು ಇದನ್ನ ಸಭೆಯಾದ ನಮಗೂ ನಿಮಗೆಲ್ಲರಿಗೂ ಹೇಳ್ತಾ ಇರೋದು,
ನೀವು ದೇವರ ಕೃಪೆನ ವ್ಯರ್ಥ ಮಾಡಿಕೊಳ್ಬಾರ್ದು. ಅದನ್ನು ನೀವು ಕಾಪಾಡಿಕೊಳ್ಬೇಕು. ಅದು ನಿನ್ನ ಜವಾಬ್ದಾರಿ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಹಾಳಲ್ಲಿ ಅದು ಬೇರೆಯವ್ರ ಜವಾಬ್ದಾರಿ ಅಲ್ಲ, ನಿಮ್ಮ ತಂದೆ ತಾಯಿಗಳ ಜವಾಬ್ದಾರಿಗಳಲ್ಲ, ಮಕ್ಕಳ ಜವಾಬ್ದಾರಿ ಅಲ್ಲ. ಅದು ನಿಮ್ಮ ಪ್ರತಿಯೊಬ್ಬರ ರೆಸ್ಪಾನ್ಸಿಬಿಲಿಟಿ ಅದೇ ಆಗಿರಬೇಕು. ಯಾಕೆಂದರೆ ನಿನ್ನ ಕೃಪೆನ ನೀನೇ ಕಾಪಾಡ್ಕೋಬೇಕು. ಅದಕ್ಕೆ ನೀನೇ ಜವಾಬ್ದಾರಿ. ಬ್ರದರ್, ನೀವೇ ಅದನ್ನು ಕಾಪಾಡ್ಕೋಬೇಕು. ಸಿಸ್ಟರ್ಸು, ನೀವೇ ಅದನ್ನು ಕಾಪಾಡ್ಕೋಬೇಕು. ದೇವರ ಕೃಪೆನ ನೀವು ಕಳ್ಕೊಂಡ್ರೆ ದೇವರ ಕೃಪೆ ನಿಮಗೆ ಮತ್ತೆ ಕೊಡ್ಲೂಬೋದು, ಕೊಡದೇನೂ ಇರ್ಬೋದು. ಯಾರ ಅಂತ್ಯ ಯಾವತ್ತು ಬರುತ್ತೋ ಗೊತ್ತಿಲ್ಲ. ಇಸ್ಕರಿಯೋತನಿಗೂ ಕೂಡ ದೇವರ ಅವಕಾಶಗಳನ್ನು 3.5 ವರ್ಷದಲ್ಲಿ ಎಷ್ಟು ಅವಕಾಶಗಳನ್ನೆಲ್ಲ ಕೊಟ್ಟಿದ್ದ, ಆದರೂ ಕೂಡ ಅವನ್ನೆಲ್ಲ ಅವಕಾಶಗಳನ್ನು ಅಂತ್ಯದಲ್ಲಿ ಅವನು ವ್ಯರ್ಥ ಮಾಡ್ಕೊಂಡ್ಬಿಟ್ಟ. ಅದರಿಂದ ದೇವರ ರಾಜ್ಯವನ್ನು ಇಸ್ಕರಿಯೋತನು ಪ್ರವೇಶ ಮಾಡಲಿಲ್ಲ. ಇದರಿಂದ ದೇವರ ರಾಜ್ಯವನ್ನು ಅವನು ಪ್ರವೇಶ ಮಾಡದೆ ಅವನು ಸೈತಾನ ರಾಜ್ಯವನ್ನು ಪ್ರವೇಶ ಮಾಡುವ ಆಗೋಯ್ತು. ಆಮೇಲೆ ಹಾಲೆಲೂಯಾ. ಆದರೆ ದೇವರೊಂದಿಗೆ ಇದ್ದ, ದೇವ್ರ ವಾಕ್ಯನೇ ಕೇಳ್ತಿದ್ದ, ಸಭೆಗೆ ಬರ್ತಿದ್ದ, ಅನುಕೂಲ ದೇವ್ರ ಕೃಪೆನೂ ಇತ್ತು, ಕರ್ತನ ಮೇಜನ್ನು ಕೂಡ ತಗೊಂಡಿದ್ದ. ಇಷ್ಟೆಲ್ಲ ಪಡ್ಕೊಂಡು ಕೂಡ ದೇವ್ರ ರಾಜ್ಯಕ್ಕೆ ಹೋಗಲಿಲ್ಲ ಅಂದರೆ ಏನ್ರಿ ಪ್ರಯೋಜನ? ಬ್ರದರ್ಸ್, ಸಿಸ್ಟರ್ಸ್, ಏನಾದರೂ ಪ್ರಯೋಜನ ಇದೆಯಾ? ಏನು ಕೂಡ ಪ್ರಯೋಜನ ಇಲ್ಲ. ಆದ್ದರಿಂದ ದೇವರ ಕೃಪೆಯನ್ನು ಕಾಪಾಡಿಕೊಳ್ಳಬೇಕಾದ ಜವಾಬ್ದಾರಿ ಅದು ನಿಮಗೆ ಉಳ್ಳದ್ದು. ಆಮೇಲೆ ಹಾಲೆಲೂಯಾ. ಆದ್ದರಿಂದ ದೇವರ ಕೃಪೆ ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ಹೋರಾಟಗಳು ಬರಲಿ, ಎಷ್ಟೇ ಶೋಧನೆಗಳು ಬರಲಿ, ಆಮೇಲೆ ಹಾಲೆಲೂಯಾ, ಎಲ್ಲದರಲ್ಲೂ ದೇವರೇ ನಿನ್ನ ಕೃಪೆ ನನ್ನ ಸಂಗಡ ಶಾಶ್ವತವಾಗಿರಲಿ. ದೇವರೇ, ನಾನು ನಿನಗಾಗಿ ಸಾಯೋವರೆಗೂ ನಿಲ್ಲುತ್ತೀನೆಂಬ ದೃಢ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಬೇಕು. ನೀವೇ ದೇವರಾಗಿ ನಿಲ್ಲಬೇಕು. ನೀನು ದೇವರಾಗಿ ನಿಂತರೆ ದೇವರು ನಿನಗಾಗಿ ನಿಲ್ಲುವವನಾಗಿದ್ದಾನೆ. ಆದ್ದರಿಂದ ದೇವರ ವಾಕ್ಯ ಹೇಳುತ್ತೆ, ದೇವರು ನಮ್ಮ ಪಕ್ಷವಾಗಿ ಇರುವುದಾದರೆ ನಮ್ಮನ್ನು ಎದುರಿಸುವವರು ಯಾರು ಎಂದು ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಅದನ್ನು ನಂಬುವವರು ಮಾತ್ರ ನಮ್ಮ ಕರಣ ತಟ್ಟುತ್ತಾ ದೇವರ ನಮ್ಮ ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಾಲೆಲೂಯಾ. ಆದ್ದರಿಂದ ದೇವರಿಗಾಗಿ ನೀವು ನಿಲ್ಲುವುದಾದರೆ ದೇವರು ನಿಮ್ಮ ಪಕ್ಷವಾಗಿ ನಿಲ್ಲುವವನಾಗಿದ್ದಾನೆ. ಆಮೇಲೆ ಹಾಲೆಲೂಯಾ. ನಿಮಗೆ ಬರುವ ಎಲ್ಲ ಶೋಧನೆಗಳಿಂದ ಆತನು ನಿಮ್ಮನ್ನು ತಪ್ಪಿಸಿ ಕಾಪಾಡಿ ನಡೆಸುವವನಾಗಿರ್ತಾನೆ. ಎಲ್ಲ ಕಷ್ಟಗಳಲ್ಲೂ ಕೂಡ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಸಂತೈಸುವ ದೇವರು ನಿಮಗೊಬ್ಬನಿದ್ದಾನೆ ಎಂಬುದನ್ನು ಸಭೆ ನೀವು ಮರಿಬೇಡ. ಬ್ರದರ್, ಸಿಸ್ಟರ್ಸ್, ನೀವು ಮರಿಬೇಡ. ಕರ್ತನು ನಿಮಗೆ ತನ್ನ ಕೃಪೆಯನ್ನು ಕೊಟ್ಟಿದ್ದಾನೆ. ಅದನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಿಕೊಳ್ಳಬಾರದೆಂದು ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ತಕ್ಷಣದಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರ ಆತ್ಮ ವಿಶೇಷವಾಗಿ ಆತನು ಮಾಡ್ತಾ ಇರ್ತಿದ್ದಾನೆ. ಆಮೇಲೆ ಹಾಲೆಲೂಯಾ. ದೇವರ ಆತ್ಮನು ನಮಗೆ ಕೊಟ್ಟಿರುವಂಥ ಮತ್ತೊಂದು ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಎಫೆಸರ ಬರೆದ ಪತ್ರಕ್ಕೆ 2ನೇ ಅಧ್ಯಾಯ 9ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಎಫೆಸಿಯನ್ಸ್ ಚಾಪ್ಟರ್ 2:9 ದೇವರ ಆತ್ಮನು ಇದನ್ನ ಸಭೆ ಆದ ನಮ್ಮ ಸಂಗಡ ಈ ರೀತಿ ಮಾತನಾಡ್ತಾ ಇದ್ದಾನೆ. ನಾಟ್ ಆಫ್ ವಾಸ್ ಲಾಸ್ಟ್ ಎನಿ ಮ್ಯಾನ್ ಶುಡ್ ಬೋಸ್ಟ್. ಎಫೆಸ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ದೇವರ ವಾಕ್ಯದಲ್ಲಿ ದೇವರ ಆತ್ಮನು ಈ ರೀತಿ ಮಾತನಾಡ್ತಾ ಇದ್ದಾನೆ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲವೆಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಎಂಥ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರ ಆತ್ಮನು ವಿಶೇಷವಾಗಿ ಆತನು ಮಾತನಾಡ್ತಾ ಇದ್ದಾನೆ. ಆಮೇಲೆ ಹಾಲೆಲೂಯಾ. ಹಾಗಾದರೆ ಈಗ ಕೃಪೆಯ ಸಭೆಯ ಜನರು ದೇವರ ಕೃಪೆಯನ್ನು ಕಾಪಾಡ್ಕೋಬೇಕೆಂಬುದಾಗಿ ದೇವರು ಇದನ್ನು ನಮ್ಮನ್ನ ಎಚ್ಚರಪಡಿಸ್ತಾ ಇದ್ದಾನೆ. ಯಾಕೆಂದರೆ ಅನೇಕ ಜನರು ದೇವರ ಕೃಪೆಯನ್ನು ಕಾಪಾಡಿಕೊಳ್ತಾ ಇಲ್ಲ. ಅದಕ್ಕೆ ಕಾರಣ ಕೃಪೆಯ ಸಭೆ ಜನರ ಮಧ್ಯದಲ್ಲಿ ಬರುತ್ತಾ ಇರುವಂಥ ಹೊಗಳಿಕೆಯ ವಿಷಯಗಳಾಗಿದೆ. ಆಮೇಲೆ ಯಾವುದರಲ್ಲಿ ತಮ್ಮನ್ನು ತಾವು ಹೊಗಳಿಕೊಳ್ತಾ ಇದ್ದಾರೆ ಅಂದರೆ ರಕ್ಷಣೆಯ ವಿಷಯದಲ್ಲಿ, ದೇವರ ಕೃಪೆಯ ವಿಷಯದಲ್ಲಿ, ನಂಬಿಕೆ ವಿಷಯದಲ್ಲಿ. ನಾನು ರಕ್ಷಣೆ ಹೊಂದ್ಬಿಟ್ಟಿದ್ದೀನಿ, ಇನ್ನೇನು ಮಾಡೋದು ಸರಿ, ನಾನು ಪರಲೋಕಕ್ಕೆ ಹೋಗ್ಬಿಡ್ತೀನಿ ಎಂಬುದಾಗಿ ಹೇಳುವಂಥ ಜನರು ಇದ್ದಾರೆ. ಹಾಗೆ ಬೋಧಿಸುವವರು ಕೂಡ ಇದ್ದಾರೆ. ಒಂದ್ಸತಿ ರಕ್ಷಣೆ ಹೊಂದಿದ್ರೆ ಡೈರೆಕ್ಟ್ ಪರಲೋಕಕ್ಕೆ ಹೋಗ್ಬಿಡ್ತೀರಾ ಅಂತ ಹೇಳುವಂಥ ಸುಳ್ಳು ಬೋಧಕರು ಇವರೆಲ್ಲರೂ ಆಲ್ರೆಡಿ ಭೂಮಿಲಿ ಎಂಟ್ರಿ ತಗೊಂಡ್ಬಿಟ್ಟಿದ್ದಾರೆ, ಆಗಲೇ ಬಂದಿದ್ದಾರೆ ಅಂತ ಬೋಧನೆಗಳು ಕೂಡ ಉಂಟಾಗ್ಬಿಟ್ಟಿದೆ. ಆಮೇಲೆ ಹಾಲಲ್ಲಿ ಆದರೆ ಸತ್ಯ ಬೋಧನೆಯಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಡೆಯವರೆಗೂ ನೆಲೆ ನಿಲ್ಲುವವನೇ ದೇವರ ರಾಜ್ಯವನ್ನು ಪ್ರವೇಶಿಸುವವನು. ಅಂದರೆ ಕಡೆಯವರೆಗೂ ನಿಮ್ಮ ರಕ್ಷಣೆಯನ್ನು ಕಾಪಾಡಿಕೊಂಡ್ರೆ, ಕಡೆಯವರೆಗೂ ದೇವರ ಕೃಪೆಯನ್ನು ಕೂಡ ನೀವು ಕಾಪಾಡಿಕೊಂಡರೆ ಮಾತ್ರ ದೇವರ ರಾಜ್ಯವನ್ನು ಪ್ರವೇಶಿಸ್ತೀರಾ. ಯಾಕೆಂದರೆ ಇಸ್ಕರಿಯೋತ ಆರಂಭದಲ್ಲಿ
ದೇವರ ಕೃಪೆನ ಕಾಪಾಡ್ಕೊಂಡ ಕಣ್ರಿ. ಆದರೆ ಅಂತ್ಯದಲ್ಲಿ ಕಾಪಾಡ್ಕೊಂಡ ಇಲ್ವೇ ಇಲ್ಲ. 100% ದೇವರ ಕೃಪೆನ ವ್ಯರ್ಥ ಮಾಡ್ಕೊಂಡ. ಆದ್ರಿಂದ ದೇವರ ರಾಜ್ಯ ಪರಲೋಕನ ಪ್ರವೇಶ ಮಾಡಿದ, ಸೈತಾನನ ರಾಜ್ಯವನ್ನೇ ಪ್ರವೇಶ ಮಾಡೋದು. ಆಮೇಲೆ ಹಾಲೆಲೂಯ. ಆದ್ರಿಂದಲೇ ದೇವರು ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದು, ನಿಮ್ಮ ಕೃಪೆ, ದೇವರು ನಿಮಗೆ ಕೊಟ್ಟಂಥ ಕೃಪೆನ ನೀವು ಕಡೆಯವರೆಗೂ ಅದನ್ನು ಕೂಡ ನೀವು ಕಾಪಾಡಿಕೊಳ್ಳುವವರಾಗಿರ್ಬೇಕು. ಆ ಕೃಪೆನ ಕಾಪಾಡಿಕೊಳ್ಳೋದಕ್ಕೆ ಸೈತಾನನೂ ಬಿಡೋದಿಲ್ಲ. ಅವನು ಕೂಡ ಶೋಧಿಸ್ತಾ ಇರ್ತಾನೆ, ಶೋಧನೆಗಾರನೇ ಅವನು. ಅದಕ್ಕೆ ದೇವರು ಶೋಧಿಸ್ಬೇಕು ಅಂತಾನೆ ಅವನನ್ನು ಕೂಡ ಇದುವರೆಗೂ ಬದುಕಿದ್ದಾನೆ. ಆಮೇಲೆ ಹಾಲೆಲೂಯ. ಇಲ್ಲಾಂದರೆ ಸೈತಾನನ ದೇವರು ಒಬ್ಬ ಮಿಕಾಯಲನ್ನ ಬಿಟ್ಟರೆ ಸಾಕು, ಮಿಕಾಯಲನ ಮುಂದೆನೇ ಅವನು ಸೋತಾಗ್ಬಿಡ್ತಾನೆ. ಇನ್ನು ದೇವ್ರ ಮುಂದೆ ಅವನು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಸೈತಾನನು ಒಬ್ಬ ದೂತನಿಗೆ ಮಾತ್ರನೇ ಸಮ. ದೇವರು ಎಂದಿಗೂ ಅವನ ಸಮ ಬರಕ್ಕೆ ದೇವರು ಬಿಡೋದು ಇಲ್ಲ. ಆಮೇಲೆ ಹಾಲೆಲೂಯ. ಆದ್ರಿಂದ ದೈವ ಮಕ್ಕಳು ಸೈತಾನ ಎಲ್ಲ ದೇವರೆಲ್ಲ ಅನ್ನೋ ರೀತಿಯಲ್ಲಿ ದೇವರಿಗೆ ಸರಿಸಮವಾಗಿ ಸೈತಾನನ್ನ ಕುರಿತಾಗಿ ಮಾತಾಡಕ್ಕೆ ಹೋಗ್ಬಿಡಿ. ಆಮೇಲೆ ಹಾಲೆಲೂಯ. ಅವನೇನಿದು ದೂತನಿಗೆ ಏನೇ ಸಮ. ಯಾಕಂದ್ರೆ ದೇವರನ್ನು ಸೃಷ್ಟಿ ಮಾಡಿದ್ದು ಒಬ್ಬ ದೂತ ಅಂತಾನೆ. ಆಮೇಲೆ ಹಾಲೆಲೂಯ. ಈ ಸೈತಾನನಾದ ದೂತನು ಇವನು ಏನು ಕೆಲಸ ಮಾಡ್ತಾನೆ, ದೈವ ಮಕ್ಕಳಲ್ಲೂ ಕೂಡ ಕೆಲವ್ರನ್ನ ಉಬ್ಬಿಸ್ತಾನೆ, ಹೊಗಳಿಕೊಳ್ಳುವಂಥ ಗುಣ ಸ್ವಭಾವವನ್ನು ಅನೇಕರಲ್ಲಿ ಇಟ್ಕೊಡ್ತಾನೆ. ಆಮೇಲೆ ಹಾಲೆಲೂಯ. ಈ ಹೊಗಳಿಕೊಳ್ಳುವುದರಿಂದ ಏನಾಗುತ್ತೆ ಅಂದರೆ ನಾವು ದೇವ್ರ ರಾಜ್ಯ ಹೋಗೋದು ಕೂಡ ಕಷ್ಟವಾದ ವಿಷಯವಾಗಿ ಹೋಗ್ಬಿಡುತ್ತೆ ಅಂದರೆ. ಯಾಕೆಂದರೆ ಅನೇಕರು ಹೊಗಳಿಕೊಳ್ಳುವುದರಿಂದ ದೇವರ ರಾಜ್ಯವನ್ನು ತ್ಯಜಿಸುವಂಥ ವಿಷಯಗಳು ಅವರಲ್ಲಿ ಉಂಟಾಗುತ್ತೆ. ಆಮೇಲೆ ಹಾಲೆಲೂಯ. ಯಾಕೆಂದರೆ ದೇವರಾಲಯದಲ್ಲಿ ಎಲ್ಲ ಹೊಗಳಿಕೆಗಳಿಗೆ ಯೋಗ್ಯನಾದ ದೇವರು, ಸೈನ್ಯಗಳ ಕರ್ತನಾದ ಯೇಸು ಕ್ರಿಸ್ತನೊಬ್ಬನೇ. ಆತನನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ನಾವು ಹೊಗಳಿಕೊಳ್ಳಲೇಬಾರ್ದು. ಆಮೇಲೆ ಹಾಲೆಲೂಯ. ಕೆಲವರು ಸೇವಕರನ್ನು ಕೂಡ ದೇವರಿಗಿಂತ ಹೆಚ್ಚಾಗಿ ಹೊಗಳವರು ಕೂಡ ವಿಶ್ವಾಸಗಳಾಗ್ಬಿಟ್ಟವ್ರು ಈಗ. ಆಮೇಲೆ ದೇವ್ರನ್ನ ಹೊಗಳೋದು ಬಿಟ್ಟು ಕಮ್ಮಿ ಆಗೋಗ್ಬಿಟ್ಟೈತೆ. ಆಮೇಲೆ ಹಾಲೆಲೂಯ. ಆದ್ದರಿಂದ ದೇವರ ಸ್ಥಾನಕ್ಕೆ ಯಾರು ಕೂಡ ಬರಬಾರ್ದು. ಅದು ಸೇವಕರಾಗಲಿ ಸೇವಕಿಯರಾಗಲಿ ಯಾರು ಕೂಡ ದೇವರ ಸ್ಥಾನಕ್ಕೆ ಬರ್ಕೊಡ್ದು. ಹಾಗಾಗಿ ದೈವದ ಮಕ್ಕಳಾದ ಸಭೆ ಆದ ನಮಗೆ ದೇವರು ಹೇಳ್ತಾ ಇದ್ದಾನೆ, ಎಷ್ಟೇ ಹೊಗಳೋದಿದ್ರು ದೇವರು ಒಬ್ಬನ್ನ ಮಾತ್ರ ಹೊಗಳಿ ಅಂತಾಗಿ. ಆಮೇಲೆ ನಾಳೆ ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳಿ, ಎಷ್ಟೇ ಹೊಗಳ್ಬೇಕಂದ್ರು ಒಬ್ಬನನ್ನೇ ಹೊಗಳಿ ಅಂತ. ಆಮೇಲೆ ಹಾಲೆಲೂಯ. ಆಮೇಲೆ ಹೇಳಿದ್ರ ದೇವರಿಗೆ ಮಹಿಮೆ ಉಂಟಾಗಲಿ. ಯಾಕೆಂದರೆ ಎಲ್ಲ ಯೋಗ್ಯತೆ ಇರುವುದು ದೇವರೊಬ್ಬನಿಗೆ. ಎಲ್ಲ ಹೊಗಳಿಕೆಗಳಿಗೆ ಯೋಗ್ಯನು ಆತನು ಒಬ್ಬನೇ ಆದ. ಆತನನ್ನು ಬಿಟ್ಟರೆ ಯಾರು ಕೂಡ ಎಲ್ಲ ಹೊಗಳಿಕೆಗಳಿಗೆ ಯೋಗ್ಯರು ಯಾರೂ ಇಲ್ಲ. ಆಮೇಲೆ ಹಾಲೆಲೂಯ. ಆದ್ದರಿಂದ ದೇವರು ಇದನ್ನು ಹೇಳ್ತಾ ಇದ್ದೇನೆ, ನನ್ನನ್ನು ನಾನು ಹೊಗಳಿಕೊಳ್ಳದೆ ಜೀವಿಸಬೇಕು. ಆಗ ನಾನು ದೇವರ ಕೃಪೆಯನ್ನು ಕಾಪಾಡಿಕೊಂಡಂತಾಗುತ್ತೆ. ಆಮೇಲೆ ಹಾಲೆಲೂಯ. I should live by praising myself that God's grace has saved me. Amen. Hallelujah. Hung hanging che kushi hang che jil thai li hon na me shek di de time che jeli hon hung. ಹಾಗಾದರೆ ನಾನು ನನ್ನ ಎಲ್ಲ ಹೊಗಳಿಕೆಗಳಿಗೆ ನನ್ನ ದೇವರಿಗೆ ಸಲ್ಲಿಸುವನಾಗಿರ್ಬೇಕು. ಆಗ ಮಾತ್ರ ದೇವರ ರಾಜ್ಯವನ್ನು ನಾವು ಪ್ರವೇಶ ಮಾಡಬಲ್ಲೆವು. ಆಮೇಲೆ ಹಾಲೆಲೂಯ. ಅದರ ಕಾರಣ ದೇವ ಸಭೆಯಾದ ನಮಗೆ ದೇವರು ಹೇಳ್ತಾ ಇದ್ದಾರೆ, ನಿಮ್ಮನ್ನು ನೀವು ಹೊಗಳಿಕೊಳ್ಳಬಾರ್ದು. ಯಾಕೆಂದರೆ ನೀವು ರಕ್ಷಣೆ ಹೊಂದಿದ್ದೀರಾ. ಆ ರಕ್ಷಣೆಗೆ ಕೆಲವರು ರಕ್ಷಣೆ ಹೊಂದಿದ್ದೀವಿ, ನಮ್ಮ ಅಪ್ಪನಿಂದ ನಾವು ರಕ್ಷಣೆ ಬಂದ್ಬಿಟ್ವಿ, ನಮ್ಮ ತಾತನಿಂದ ನಾವು ರಕ್ಷಣೆ ಬಂದಿಬಿಟ್ವಿ, ನಮ್ಮ ತಂದೆ ತಾಯಿಗಳಿಂದ ನಾವು ರಕ್ಷಣೆ ಬಂದ್ಬಿಟ್ವಿ ಎಂಬುದಾಗಿ ಅನೇಕರು ಆ ವಿಷಯಗಳಲ್ಲಿ ಹೊಗಳಿಕೊಳ್ಳುವವರಾಗಿದ್ದಾರೆ. ಆದರೆ ದೇವರು ಹೇಳ್ತಾನೆ, ನಿಮಗೆ ರಕ್ಷಣೆ ಕೊಟ್ಟಿರೋದು ಅವರು ಇವರಲ್ಲಪ್ಪ, ನಾನು ನಿಮಗೆ ರಕ್ಷಣೆ ಕೊಟ್ಟಿದ್ದೀನಿ ಎಂಬುದಾಗಿ. ಆಮೇಲೆ ಹಾಗಾದರೆ ದೇವರು ನಮಗೆ ರಕ್ಷಣೆ ಕೊಟ್ಟಿದ್ದಾನೆ ಅಂದರೆ ನಾವು ಯಾರನ್ನ ಹೊಗಳ್ಬೇಕು? ದೇವರನ್ನೇ ಹೊಗಳ್ಬೇಕು. ಅದು ದೇವರಿಗೆ ಮಹಿಮೆ ತರುವಂಥ ವಿಷಯವಾಗಿರುತ್ತೆ. ಅದು ಬಿಟ್ಟು ಮನುಷ್ಯನ ಹೊಗಳಿದ್ರೆ ದೇವರು ಎಲ್ಲಿಲ್ಲದ ಕೋಪವನ್ನು ತರಿಸುವಂಥ ವಿಷಯವಾಗಿರುತ್ತೆ. ಆಮೇಲೆ ಹಾಲೆಲೂಯ. ಆದ್ದರಿಂದ ನಾವು ನಮ್ಮ ದೇವರನ್ನು ಹೊಗಳುವವರಾಗಿರಬೇಕು, ಆರಾಧಿಸುವವರಾಗಿರಬೇಕು, ಪ್ರೀತಿಸುವವರಾಗಿರಬೇಕು. ಆಮೇಲೆ ಹಾಲೆಲೂಯ. ದೇವರಿಗೆ ಸರಿಸಮವಾಗಿ ನಾವು ಯಾರನ್ನೂ ಕೂಡ ಪ್ರೀತಿಸುವ ಹಾಗಿಲ್ಲ. ಯಾಕೆಂದರೆ ಮೊಟ್ಟ ಮೊದಲನೇ ಸ್ಥಾನ ದೇವರು ನನಗೆ ಕೊಡಬೇಕು ಎಂಬುದಾಗಿ ಆತನು ನಮ್ಮಿಂದ ಬಯಸಿದವನಾಗಿದ್ದಾನೆ. ಆದ್ದರಿಂದ ನಾವು ಆತನನ್ನೇ ಹೊಗಳುವವರಾಗಿರಬೇಕು. ನಮಗೆಲ್ಲರಿಗೂ ಹಳೆ ಒಡಂಬಡಿಕೆಯಲ್ಲಿ ಗೊತ್ತಿರುವಂಥ ಒಬ್ಬ ಅರಸನು, ಇಸ್ರಾಯೇಲರ ಅರಸನಾಗಿ ಮೊಟ್ಟ ಮೊದಲನೇ ಅರಸನಾಗಿ ಕಾಣಿಸಲ್ಪಡುವವನು ಅವನು ಸೌಲನಾಗಿರ್ತಾನೆ. ಈ ಸೌಲ ರಾಜಗೆ ದೇವರಲ್ಲಿ ಇರ್ತಾನೆ, ಎಲ್ಲ ಅಮಾಲೇಕರನ್ನ
ಏನು ಮಾಡಿಬಿಡು, ಸಾಯಿಸ್ಬಿಟ್ಟು ಬಂದ್ಬಿಡುವಪ್ಪ ಅಂತ. ಆದರೆ ಈ ಸೌಲನು ಹೋಗ್ತಾನೆ, ಯುದ್ಧಕ್ಕೆ ಹೋಗ್ತಾನೆ, ದೇವ್ರು ಹೇಳ್ದಂಗೆ ಯುದ್ಧಕ್ಕೆ ಹೋಗಿ ಯುದ್ಧ ಎಲ್ಲನೂ ಮಾಡ್ತಾನೆ. ಆದರೆ ಅದರಲ್ಲಿ ಅವನಿಗೆ ಇಷ್ಟ ಬಂದವ್ರನ್ನ ಕಾಪಾಡ್ತಾನೆ. ಅವನಿಗೆ ಬಲಿ ಪಶುಗಳನ್ನ ದೇವ್ರು ಕೊಡಬೇಕು ಅಂದಾಗ ಚೆನ್ನಾಗಿ ಕಣ್ಣಿಗೆ ಕಂಡದ್ನೆಲ್ಲ ಕಾಪಾಡ್ತಾನೆ. ಇನ್ನು ಯಾರು ಚೆನ್ನಾಗಿಲ್ಲ ಅಂತ ಕಾಣಿಸ್ತವೋ ಅವನ್ನೆಲ್ಲನೂ ಹಾಕ್ಬಿಡ್ತಾನೆ. ಆಮೇಲೆ ಹಾಲೆಲೂಯಾ. ಹೀಗೆ ಯುದ್ಧವನ್ನು ಮಾಡಿ ಮತ್ತೆ ತಿರ್ಗಾ ಇಸ್ರಾಯೇಲ್ ದೇಶಕ್ಕೆ ಬರ್ತಾನೆ. ಆಗ ದೇವರು ಅನುಕೃತಾಗಿ ಸಮುವೇಲನ ಬಳಿಯಲ್ಲಿ ಮಾತನಾಡ್ತಾನೆ, ಇಸ್ರಾಯೇಲನ ಅರಸನಾಗಿ ಮಾಡಿರುವಂಥ ಸೌಲನನ್ನು ನಾನು ತಿರಸ್ಕರಿಸಿಬಿಟ್ಟಿದ್ದೇನೆ ಎಂಬುದಾಗಿ ದೇವರವನ ಬಳಿಯಲ್ಲಿ ಮಾತನಾಡ್ತಾನೆ. ಆಮೇಲೆ ಹಾಲೆಲೂಯಾ. ಆದ್ದರಿಂದ ಅವನನ್ನು ಎಚ್ಚರಿಸೋದಕ್ಕೆ ಅವನ ಹತ್ರ ಹೋಗು, ನೀನು ಅವನ ಹತ್ರ ಮಾತಾಡಿ ಎಂಬುದಾಗಿ ದೇವರು ಸಮುವೇಲನನ್ನು ಕಳಿಸ್ತಾನೆ. ಅವಾಗ ಸಮುವೇಲನ ಬಂದು ಕೇಳ್ತಾನೆ, ರಾಜ ಸೌಲ, ನೀವು ಯುದ್ಧಕ್ಕೆ ಹೋಗಿದ್ರಾ? ಹೌದು, ಯುದ್ಧಕ್ಕೆ ಹೋಗಿದ್ದೆ ನಾನು ಅಂತಾನೆ ಈ ಸೌಲ. ಸಮುವೇಲ ಹೇಳ್ತಾನೆ, ಎಲ್ಲ ಯುದ್ಧ ಮಾಡಿ ಮುಗಿಸಿದ್ರಾ? ಹೌದು, ಎಲ್ಲ ಯುದ್ಧವನ್ನು ಮಾಡಿ ಮುಗಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಹಾಗಾದ್ರೆ ಇವೇನು ಕುರಿಗಳು, ಹಸುಗಳು, ಅವು ಯಾರ್ಯಾರು ಮಾತನಾಡ್ತಾ ಇರೋದೆಲ್ಲ ಶಬ್ದ ಎಲ್ಲ ನಾನು ಕೇಳಿಸ್ತಾ ಇದೆಯಲ್ಲ ಅಂದಾಗಿ ಅವನು ಕೇಳ್ತಾನೆ. ಇವೆಲ್ಲ ದೇವ್ರಿಗೆ ಬಳಿ ಕೊಡೋದಕ್ಕೆ ಇದನ್ನೆಲ್ಲ ತೆಗೆದುಕೊಂಡು ಬಂದಿದ್ದೇನೆ ಅಂದಾಗಿ ಹೇಳ್ತಾನೆ. ಆಮೇಲೆ ಹಾಲೆಲೂಯಾ. ಆಗ ಸಮುವೇಲನ ಮುಖಾಂತರ ದೇವರು ಮಾತನಾಡ್ತಾನೆ. ದೇವರು ನಿನ್ನ ಬದಲಾಗಿ ಬೇರೊಬ್ಬ ಅರಸನನ್ನು ಈಗ ಅರಸನನ್ನಾಗಿ ಮುಂದೆ ನೇಮಕ ಮಾಡ್ತಾನೆ ಎಂಬುದಾಗಿ ದೇವರು ಹೇಳುವವನಾಗಿದ್ದಾನೆ. ಆಗ ಇವನು ಎಲ್ಲ ಇಸ್ರಾಯೇಲ್ ಜನರ ಮುಂದೆ ಸೌಲನು ಅವನಿಗೆ ಈ ರೀತಿಯ ಮಾತನಾಡೋದ್ರಿಂದ ಅವನು ಜನರಿಂದ ಹೋಲಿಕೊಳ್ಳುವಂಥ ವಿಷಯವನ್ನು ಎದುರು ನೋಡ್ತಿದ್ದ. ಯಾರು? ಸೌಲ ರಾಜ. ಆದ್ದರಿಂದ ಸಮುವೇಲನೇ, ಈಗ ನೀನು ನನ್ನ ಜೊತೆ ಬಂದು ಎಲ್ಲ ಇಸ್ರಾಯೇಲ್ ಜನರ ಮುಂದೆ ನನ್ನನ್ನು ಹೊಗಳು ಎಂಬುದಾಗಿ ಅವನು ಕೇಳುವಂಥ ಅವನಾಗಿರ್ತಾನೆ. ಆಮೇಲೆ ಹಾಲೆಲೂಯಾ. ದೇವರು ಹೇಳ್ತಾನೆ, ಯಾವಾಗ ನೀನು ದೇವರ ಮಾತಿಗೆ ಅವಿಧೇಯನಾಗಿ ನಡೆದು ಆಗ ದೇವರು ನಿನ್ನನ್ನು ನಿನ್ನ ಸ್ಥಾನದಿಂದ ಕೆಳಗಿಳಿಸಿದ್ದಾನೆ. ನಿನ್ನನ್ನು ರಾಜನಾಗಿ ಅರಸನಾಗಿ ಮಾಡಿರುವ ಆ ಸ್ಥಾನದಿಂದ ಕೆಳಗಿಳಿಸಿ ನಿನ್ನ ಸ್ಥಾನಕ್ಕೆ ಬೇರೊಬ್ಬ ಅರಸನನ್ನು ಆತನು ಈಗಲೇ ನೇಮಕ ಮಾಡ್ತಾನೆ ಎಂಬುದಾಗಿ ಸಮುವೇಲನ ಮುಖಾಂತರವಾಗಿ ದೇವರ ಆತ್ಮ ಸೌಲನನ್ನು ಎಚ್ಚರಪಡಿಸ್ತಾನೆ. ಆಮೇಲೆ ಹಾಲೆಲೂಯಾ. ಆದರೆ ಸೌಲನು ಎದುರು ನೋಡ್ತಿದ್ದಂಥ ಹೊಗಳಿಕೆ, ಅವನು ತನ್ನ ಹೊಗಳಿಕೆಯನ್ನೇ ಅವನು ನೋಡ್ಕೊಂತ ಜೀವಿಸ್ಬಿಟ್ಟ. ಆಮೇಲೆ ಹಾಲೆಲೂಯಾ. ಆದರೆ ಆರಂಭದಲ್ಲಿ ಅವನು ದೇವರ ಹೊಗಳಿಕೆಯನ್ನು ಎದುರು ನೋಡ್ತವನಾದ, ಆದರೆ ಅಂತ್ಯದಲ್ಲಿ ತನ್ನ ಹೊಗಳಿಕೆಯನ್ನೇ ನೋಡಿಕೊಳ್ಳುವವನಾಗ್ಬಿಟ್ಟ. ಆಮೇಲೆ ಹಾಲೆಲೂಯಾ. ಕಾರಣ ಅವನು ಅರಸನು ಎಂಬ ಅಹಂಕಾರದಲ್ಲಿ ಅವನಿದ್ದ. ಆಮೇಲೆ ಹಾಲೆಲೂಯಾ. ಯಾಕೆಂದರೆ ದೇವರನ್ನು ಹೊಗಳಿಕೊಳ್ಳಬೇಕಾದ ವಿಷಯದಲ್ಲಿ ತನ್ನನ್ನು ತಾನೇ ಹೊಗಳಿಕೊಳ್ಳುವವನಾಗಿದ್ದಾನೆ. ಮತ್ತು ಜನರು ನನ್ನನ್ನು ಹೊಗಳಬೇಕು, ಅದು ಕೂಡ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇದ್ದ ಸೌಲನು. ಯಾಕೆಂದರೆ ನಾನೊಬ್ಬ ಅರಸ, ಜನ ನನ್ನನ್ನೆಲ್ಲ ಬೈತಾ ಇದ್ರೆ ನಾನು ಅರಸನಾಗಿರೋದಕ್ಕೆ ಯೋಗ್ಯನಾಗಿರ್ತೇನೆ, ಅಯೋಗ್ಯನಾಗ್ಬಿಡ್ತೀನಿ ಎಂಬುದಾಗಿ ಹೇಳಿ ಸಮುವೇಲನ ಮುಂದೆ ಅವನು ಕೇಳ್ಕೊತಿದ್ದ. ಸಮುವೇಲ ಪ್ರವಾದಿ, ನೀನು ನನ್ನ ಎಲ್ಲ ಇಸ್ರಾಯೇಲ್ ಜನರ ಮುಂದೆ ಹೊಗಳಿಕೊಳ್ಳುವ ವಿಷಯಗಳನ್ನು ಮಾತನಾಡು. ನಾನು ಇಸ್ರಾಯೇಲ್ ಜನರಲ್ಲಿ ಹೊಗಳಿಕೆಗೆ ಪಾತ್ರನಾಗಬೇಕು ಅಂತ ಅವನು ಎದುರು ನೋಡ್ತಾ ಇದ್ದ ಸೌಲನು. ಆಮೇಲೆ ಹಾಲೆಲೂಯಾ. ದೇವರು ಯಾವಾಗ ಇವನು ನನ್ನನ್ನು ಹೊಗಳೋದು ಬಿಟ್ಟು ತನ್ನನ್ನು ತಾನೇ ಹೊಗಳಿಕೊಳ್ಳುವಂಥ ವಿಷಯದಲ್ಲಿ ಬಂದನು ಅನ್ನೋದನ್ನು ದೇವರು ಗಮನಿಸಿದ. ಆದ್ದರಿಂದ ದೇವರು ಅವನ ಅರಸುತನದಿಂದ ಕೆಳಗಿಳಿಸ್ಬಿಟ್ಟ. ಆಮೇಲೆ ಹಾಲೆಲೂಯಾ. ಯಾಕೆಂದರೆ ಅವನು ಶ್ರೇಷ್ಠ ಅರಸನಾಗಿ ದೇವ ಜನರನ್ನು ಆಳುವವನಾಗಿ ಇರಬೇಕಾಗಿತ್ತು, ಆದರೆ ಅವನ ಆಗಲಿಲ್ಲ. ಆಮೇಲೆ ದೇವರಿಗೆ ವಿಧೇಯನಾಗಿ ನಡೆಯುವ ಸ್ಥಳದಲ್ಲಿ ಅವಿಧೇಯನಾಗಿ ಸೌಲನ ನೋಡಿಬಿಟ್ಟ. ಆಮೇಲೆ ಹಾಲೆಲೂಯಾ. ಆದ್ದರಿಂದ ದೇವರು ಅವನ ಸ್ಥಾನದಲ್ಲಿ ಅವನನ್ನು ಕಿತ್ತು ಬಿಸಾಕ್ಬಿಟ್ಟ. ಬೇರೊಬ್ಬ ಅರಸನನ್ನು ಆ ಸ್ಥಾನಕ್ಕೆ ದೇವರು ನೇಮಿಸಿದವನಾದನು. ಆಮೇಲೆ ಹಾಲೆಲೂಯಾ. ನಾವು ಮಾಡುವ ಚಿಕ್ಕ ಚಿಕ್ಕ ಹೊಗಳಿಕೆಗಳಿಂದ ದೇವರ ಮಹಾ ಪದವಿಯಾದಂಥ ವಿಷಯಗಳಲ್ಲಿ ದೇವರು ನಮಗೆ ಇಟ್ಟಂಥ ಸ್ಥಾನಗಳನ್ನು ನಾವು ಕಳ್ಕೊಳ್ತೇವೆ. ಕಾರಣ ಅದಕ್ಕೆ ಹೊಗಳಿಕೆ ಆಗಿದೆ. ಆಮೇಲೆ ಹಾಲೆಲೂಯಾ. ಯಾಕೆಂದರೆ ನಮ್ಮನ್ನು ಅವರು ಹೊಗಳಿದ್ರೆ ಚೆನ್ನಾಗಿರುತ್ತೆ, ಇವರು ಹೊಗಳಿದ್ರೆ ಚೆನ್ನಾಗಿರುತ್ತೆ, ನಮ್ಮ ಬಾಸ್ಗಳು ಹೊಗಳಿದ್ರೆ ಚೆನ್ನಾಗಿರುತ್ತೆ, ನಮ್ಮ ಯಜಮಾನರು ಹೊಗಳಿದ್ರೆ ಚೆನ್ನಾಗಿರುತ್ತೆ. ಕೆಲವರು ನಾವು ಕೆಲಸ ಮಾಡೋ ವಿಷಯದಲ್ಲಿ ಕೆಲಸಗಾರರೆಲ್ಲ ಹೊಗಳ್ಬಿಟ್ರೆ ಇವನು ಸಾಕಾದ ಕೆಲಸ ಮಾಡ್ತಾನಂತ ಹೊಗಳ್ತಾನೆ ಇದ್ರೆ ಎಷ್ಟು ಗ್ರೇಟ್ ಆಗಿರುತ್ತೆ ಅಂತ ಕೆಲವರು ಆ ವಿಷಯವನ್ನು ಎದುರು ನೋಡುತ್ತಾ ಕೆಲಸಗಳನ್ನು ಮಾಡ್ತಾರೆ.
ಅಂಥವ್ರು ದೇವರ ರಾಜ್ಯಕ್ಕೆ ಬರ್ತಿರಲ್ಲ. ದೇವರ ರಾಜ್ಯಕ್ಕೆ ಪ್ರವೇಶ ಮಾಡಬೇಕಂದ್ರೆ ದೇವರನ್ನೇ ಹೊಗಳುವವನು ಮಾತ್ರ ದೇವರ ರಾಜ್ಯಕ್ಕೆ ಪ್ರವೇಶ ಮಾಡ್ತಾನೆ ಅಂತ ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯಳುವನು ಕೇಳಲಿ. ಅದು ನಂಬರು ಮಾತ್ರ ನಾವು ಕಾಣು ತಟ್ಟುತ್ತ ದೇವರನ್ನ ಮಹಿಮೆಪಡಿಸುವರಾಯನ ಆಮೇನ್ ಹಾಲೆಲೂಯಾ. ಪಕ್ಕದಲ್ಲಿರೋ ಕೈಕೋಟೆಯಲ್ಲಿ ದೇವರು ಒಬ್ಬನನ್ನೇ ಹೊಗಳಿ ಎಂಬುದಾಗಿ ಆಮೇನ್ ಹಾಲೆಲೂಯಾ. ಯಾಕೆಂದರೆ ಎಲ್ಲ ಹೊಗಳಿಕೆಗಳಿಗೆ ಆತನು ಮಾತ್ರನೇ ಯೋಗ್ಯನಾದ ದೇವರಾಗಿದ್ದಾನೆ. ಆದ್ದರಿಂದ ದೇವರು ಇದನ್ನು ನಮ್ಗೆ ಹೇಳ್ತಾ ಇದ್ದಾನೆ, ನನ್ನನ್ನು ನಾನು ಹೆಚ್ಚಿಸಿಕೊಳ್ಳದೆ ಜೀವಿಸಬೇಕು, ಆಗ ನಾನು ದೇವರ ಕೃಪೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯ ಆಗುತ್ತೆ. ಆದರೆ ಬಿಟ್ಟು ನನ್ನನ್ನು ನಾನೇ ಹೆಚ್ಚಿಸ್ಕೊಂಡ್ರೆ ದೇವರ ಕೃಪೆಯನ್ನು ನಾನು ವ್ಯರ್ಥ ಮಾಡುವವನಾಗಿ ಕಾಣಲ್ಪಡುತ್ತೇನೆ. ಆಗ ದೇವರ ರಾಜ್ಯವನ್ನು ನಾವು ಪ್ರವೇಶ ಮಾಡಲು ಸಾಧ್ಯ ಆಗೋದೇ ಇಲ್ಲ ಕಣ್ರೆ. ಆದ್ದರಿಂದ ದೇವರು ಹೇಳ್ತಾ ಇದ್ದಾನೆ, ಇವತ್ತಿನಿಂದ ನಿಮ್ಮನ್ನು ನೀವು ಹೊಗಳ್ಕೊಳ್ಳೋದನ್ನ ಬಿಟ್ಬಿಡಿ, ಅಥವಾ ನೀವು ಕೂಡ ಬೇರೆಯವ್ರನ್ನ ಹೊಗಳೋದನ್ನು ಕೂಡ ಬಿಟ್ಬಿಡಿ. ಆಮೇಲೆ ಯಾಕೆಂದರೆ ಅದು ನಿಮ್ಮನ್ನು ದೇವರ ರಾಜ್ಯಕ್ಕೆ ಸೇರೋದ ಹಾಗೆ ತೊಡೆದು ನಿಲ್ಲಿಸುವಂಥ ವಿಷಯವಾಗಿದೆ. ಯಾಕಂದರೆ ಸೈತಾನನು ಕೂಡ ಮೊಟ್ಟ ಮೊದಲು ಆರಂಭದಲ್ಲಿ ಅವಳನ್ನು ಹೊಗಳುವವನಾಗಿದ್ದಾನೆ. ಆಮೇಲೆ ಹಾಲೆಲೂಯಾ. ಪಾಪವನ್ನು ಅವನು ಹೊಗಳುವವನಾಗಿದ್ದಾನೆ. ಆದ್ದರಿಂದ ಪಾಪದ ಹಣ್ಣು ನೋಟಕ್ಕೆ ರಮ್ಯವಾಗಿಯೂ ತಿನ್ನುವುದಕ್ಕೆ ಏನು ಸಾಕಾಗಿದೆ ರುಚಿ ಅಂದರೆ ಈ ಹಣ್ಣು ಮಾತ್ರ ಸಾಕಾಗಿದೆ ಅನ್ನೋ ರೀತಿಯಲ್ಲಿ ಅವಳ ಹತ್ರ ಅವ್ನು ಮಾತಾಡೋದು. ಅದಕ್ಕೆ ಅವಳಿಗೂ ಕೂಡ ಆಸೆ ಆಗೋಗ್ಬಿಡ್ತು. ಆ ಹೊಗಳಿಕೆ ಮಾತುಗಳಿಗೆ ಇವಳು ಬೋಲ್ಡ್ ಆಗೋಗ್ಬಿಟ್ಲು, ಅಂದರೆ ಬಿದ್ದೋಗ್ಬಿಟ್ಲು. ಆಮೇಲೆ ಹಾಲೆಲೂಯಾ. ಆದ್ದರಿಂದ ಆ ಸೈತನಿಗೆ ಯಾವಾಗ ಹೊಗಳ್ಬಿಟ್ನೋ ಆನೆನ ಕುರಿತಾಗಿ ಅವಳ ಕುರಿತಾಗಿ ಆಮೇಲೆ ಹಾಲೆಲೂಯಾ, ಆವಾಗ ಅವಳು ಸೈತಾನನ ವಂಚನೆಗೆ ಒಳಗಾಗ್ಬಿಟ್ಲು. ಆಗ ಅವಳು ದೇವರ ಕೃಪೆಯನ್ನು ಕಳ್ಕೊಂಡಳು. ಆಮೇಲೆ ಹಾಲೆಲೂಯಾ. ಇದರಿಂದ ಲೋಕಕ್ಕೆ ಇವತ್ತು ಶಾಪ ಆಯ್ತು ಕಣ್ರೆ. ಆಮೇಲೆ ಹಾಲೆಲೂಯಾ. ಸಣ್ಣ ಒಂದು ಹೊಗಳಿಕೆ ನೋಡಿದೆ, ಸೈತಾನನು ನಿಮ್ಮಲ್ಲಿ ಮಾಡುವಂಥ ದೊಡ್ಡ ಕುತಂತ್ರ ತಪ್ಪು ಪಾಪಗಳನ್ನು ಬಿತ್ತುವಂಥ ಕಾರ್ಯ ಈ ಹೊಗಳಿಕೆ ಆಗಿದೆ. ಜಸ್ಟ್ ಸೈತಾನ ಅವಳನ್ನು ಮತ್ತು ಆ ಪಾಪದ ಹಣ್ಣನ್ನು, ಕೆಟ್ಟದ್ದು ಒಳ್ಳೆಯದನ್ನು, ಅರಿವನ್ನು ಉಂಟು ಮಾಡುವ ಹಣ್ಣನ್ನು ಅವನು ಹೊಗಳಿದ ಅಷ್ಟೇ. ಆ ವಿಷಯವನ್ನು ಕೇಳಿ 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 ಅವಳು ಏನು ಆಗೋದಿಲ್ಲ, ಪಾಪಕ್ಕೆ ಬಿದ್ದಳಾಗಲು. ನೀವು ಕೂಡ ಲೋಕದಲ್ಲಿ ಸೈತಾನ ನಿಮ್ಮನ್ನು ಬೆಳೆಸೋದಕ್ಕೆ ಏನು ದೊಡ್ಡ ತಪ್ಪೇ ಮಾಡಬೇಕು ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಬೆಳೆಸಲ್ಲ. ಜಸ್ಟ್ ಒಂದು ಚಿಕ್ಕ ವಿಷಯ ಹೋಗ್ಲಿಕ್ಕೆ ಒಂದು ವಿಷಯ ಇಟ್ಕೊಂಡು ನಿಮ್ಮನ್ನು ಬೆಳೆಸ್ಕೊಳ್ಳ, ನಿಮ್ಮನ್ನು ದೇವರನ್ನು ದೂರ ಮಾಡ್ಕೊಳ್ಳ, ಪರಲೋಕ ರಾಜ್ಯಕ್ಕೆ ನೀವು ಹೋಗದ ಹಾಗೆ ಅವನು ನಿಮ್ಮನ್ನು ಮಾಡಬಲ್ಲ. ಕೆಲವರು ಅನೇಕರು ರಕ್ಷಣೆ ಹೊಂದಿದ್ದವ್ರನ್ನು ಕೂಡ ಬೆಳೆಸುವಂಥ ವಿಷಯ ಸೈತಾನನ ಅದಕ್ಕೆ ಉಪಯೋಗಿಸುವಂಥ ಟೂಲ್ ಈ ಹೊಗಳಿಕೆ ಆಗಿದೆ. ಆಮೇಲೆ ಹಾಲೆಲೂಯಾ. ಯಾಕೆಂದರೆ ಈ ಹೊಗಳಿಕೆಯಿಂದ ನೀವು ದೇವರಿಂದ ದೂರ ಆಗುವ ಹಾಗೆಯೂ ಕೂಡ ಅವನು ಮಾಡ್ತಾನೆ. ಅವಳು ಆದಾಮನ ದೇವರ ಸಂಗಡ ಪ್ರತಿದಿನ ಮಾತನಾಡುವವರಾಗಿದ್ರು ಅಂದರೆ ಅವರು ದೇವ್ರಿಗೆ ಎಷ್ಟು ಹತ್ರ ಆಗಿದ್ರು ಅಂತ ನೀವು ಯೋಚನೆ ಮಾಡಿ. ಆದರೆ ಸೈತಾನ ನಿಮಿತ್ತ ದೇವರೇ ಈ ಆದಾಮ ಅವಳನ್ನು ತೋಟದಿಂದ ಹೊರಗಾಗ್ತಾನೆ ಅಂದರೆ ಇವರು ದೇವ್ರಿಗೆ ಎಷ್ಟು ದುಶ್ಮನ್ಗಳಾಗುವ ಹಾಗೆ ಸೈತಾನನ ಅವರನ್ನು ಮಾಡಿಬಿಟ್ಟ. ಆಮೇಲೆ ಅಲ್ಲಿ ಜಸ್ಟ್ ಹೊಗಳಿಕೆ. ಆಮೇಲೆ ಕೇವಲ ಒಂದು ವಿಷಯ, ಈ ಹೊಗಳಿಕೆಯಿಂದ ದೇವರಿಂದ ದೂರ ಆಗುವ ಅನೇಕ ಅವಕಾಶಗಳು ಸೈತಾನನ ಉಂಟು ಮಾಡ್ತಾನೆ. ಆದ್ದರಿಂದ ನಿಮ್ಮನ್ನು ನೀವು ಹೋಲಿಕೊಳ್ಬಾರ್ದು. ಆಮೇಲೆ ಮತ್ತು ಲೋಕದಲ್ಲಿ ಇನ್ಯಾರನ್ನು ಕೂಡ ಹೊಗಳೋದಕ್ಕೆ ಹೋಗಲೇಬೇಡಿ, ಅದೇ ನಿಮಗೆ ಆಶೀರ್ವಾದವನ್ನು ಉಂಟು ಮಾಡುತ್ತದೆ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯಳುವನ್ನು ಕೇಳಲಿ. ಆದ್ದರಿಂದ ಇವತ್ತಿನಿಂದ ನೀವು ಹೊಗಳಬೇಕು, ಅದು ದೇವರೊಬ್ಬನನ್ನೇ ಮಾತ್ರ. ಆಮೇಲೆ ಹಾಲೆಲೂಯಾ. ಯಾವಾಗ ನೀವು ದೇವರೇ ಎಲ್ಲ ಹೊಗಳಿಕೆಗಳಿಗೆ ನೀನು ಮಾತ್ರನೇ ಯೋಗ್ಯನು ಎಂಬುದಾಗಿ ನಾವು ಹೇಳ್ತೀವೋ ಆ ಮಾತನ್ನು ದೇವರು ಮೆಚ್ಚುವನಾಗಿರುತ್ತಾನೆ. ಆ ಮಾತು ನಿಮ್ಮ ಬಾಯಿಂದ ಹೊರಡುವುದಾದರೆ ದೇವರು ನಿಮ್ಮನ್ನು ಹೊಗಳಿಕೆಗೆ ಯೋಗ್ಯರನ್ನಾಗಿ ಮಾಡ್ತಾನೆ. ಆಮೇಲೆ ಲೋಕದಲ್ಲಿ ಜನರು ನಿಮ್ಮ ಮೇಲೆ ನಂಬಿಕೆ ಇಡುವಂತೆಯೂ ಕೂಡ ದೇವರು ಮಾಡ್ತಾನೆ, ನಿಮ್ಮ ಮೇಲೆ ಪ್ರೀತಿ ಇಡುವಂತೆಯೂ ಮಾತಾಡ್ತಾನೆ. ದೇವರು ನಿಮ್ಮಲ್ಲಿ ಎಲ್ಲ ಕಾರ್ಯಗಳಿಗೆ ನಿಮಗೆ ಅನುಕೂಲವಾಗುವಂತೆ ದೇವರು ನಿಮಗೆ ತನ್ನ ಕೃಪೆನ ಇನ್ನೂ ಹೆಚ್ಚಾಗಿ ಕೊಡುವವನಾಗಿದ್ದಾನೆ. ಆಮೇಲೆ ಹಾಲೆಲೂಯಾ. ಆದ್ದರಿಂದ ಯಾರನ್ನ ಹೊಗಳಬೇಕು, ಯಾರನ್ನ ಹೊಗಳಬಾರ್ದು ಅನ್ನೋ ಒಂದು ಚಿಕ್ಕ ವಿಷಯ ನಿಮಗೆ ಗೊತ್ತಿರಬೇಕು. ಯಾಕೆಂದರೆ ಲೋಕದ ಎಲ್ಲ ಜನರನ್ನು ನೀವು ಹೊಗಳಿದ್ರೆ, ಕೆಲವರು ಸಭೆಗೆ MLA MP ಅವರು ಇವರು ಬಂದಂತೂ ದೇವ್ರ ಹೊಗಳ ಬಿಟ್ಬಿಡ್ತಾರೆ. ಇವ್ರನ್ನೇ ಹೊಗಳ್ತಾ ಇರ್ತಾರೆ. ಇವರು ಅದು ಮಾಡಿದ್ರು, ಸಭೆಗೆ ಇದ್ಕೊಟ್ರು, ಅಯ್ಯೋ ಇವರು ಅದು ಮಾಡಿದ್ರು, ಅಯ್ಯೋ ಸಭೆಗೆ ಇದ್ಕೊಟ್ರು.
ಅಂತ 1 ಗಂಟೆವರೆಗೂ ಅವ್ರ ಬಗ್ಗೆನೇ ಮಾತಾಡ್ತಾರೆ. ಆದರೆ ದೇವ್ರ ಬಗ್ಗೆ ಆ ದಿನ 1 ನಿಮಿಷನೂ ಮಾತಾಡಲ್ಲ. ಆಮೇಲೆ ಅಲ್ಲಿಗೆ ಸೈತಾನನ್ನು ದೇವರನ್ನು ದೂರ ಮಾಡಿಬಿಟ್ಟ ಅಂತಾನೆ ಅರ್ಥ. ಆಮೇಲೆ ಅಲ್ಲಿಯ ಮನುಷ್ಯನಿಗೆ ಕೊಡತಕ್ಕ ಗೌರವನ ಮನುಷ್ಯನ ಕೊಡಬೇಕು, ದೇವ್ರಿಗೆ ಕೊಡತಕ್ಕ ಗೌರವನ ದೇವ್ರಿಗೆ ಕೊಡಬೇಕು, ಮನುಷ್ಯನಿಗೆ ಸಲ್ಲತಕ್ಕ ಗೌರವನ ಮನುಷ್ಯನಿಗೆ ಸಲ್ಲಿಸ್ಬೇಕು, ದೇವ್ರಿಗೆ ಸಲ್ಲತಕ್ಕ ಗೌರವನ ದೇವ್ರಿಗೆ ಸಲ್ಲಿಸ್ಬೇಕು. ಯಾಕೆಂದರೆ ದೇವ್ರಿಗೆ ಹೆಚ್ಚಿನ ಗೌರವನ ಸಲ್ಲಿಸ್ಬೇಕಿಂತ ದೇವರು ಎದುರು ನೋಡುವಂಥವನಾಗಿರ್ತಾನೆ. ಆಮೇಲೆ ಹಳ್ಳಿಯ ಅದು ದೇವರು ನಮ್ಮನ್ನು ಮೆಚ್ಚುವಂಥ ವಿಷಯವಾಗಿರುತ್ತೆ. ಆಮೇಲೆ ಹಳ್ಳಿಯ ಆದ್ದರಿಂದ ದೇವರು ಇದನ್ನು ನಿಮ್ಗೆ ಹೇಳ್ತಾ ಇದ್ದಾನೆ, ನಿಮ್ಮನ್ನು ನೀವು ಹೆಚ್ಚಿಸಿಕೊಳ್ಳುವುದನ್ನು ಬಿಟ್ಟು ಬಿಡುವವರಾಗಿರಬೇಕು. ಆಮೇಲೆ ಹಳ್ಳಿಯ ಯಾಕೆಂದರೆ ಕೆಲವರು ತಮ್ಮನ್ನು ತಾವೇ ಹೆಚ್ಚಿಸ್ಕೊಳ್ತಾರೆ. ಅಯ್ಯೋ ಕೆಲವರಂತೂ ಇಟ್ಲು ಇನ್ನೂ ಹೆಚ್ಚಾಗಿ ನಾನು ಮೇಕಪ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೇನೆಂದರೆ ನಾನೇ ರಾಣಿ ಮಹಾ ನಟಿ ಯಾವ ಇವು ಏನು ಟೈಟಲ್ಗಳು ಹಾಕ್ಕೊಂಡು ಹೇಳ್ತಾರೆ ಅಂದರೆ ಆಗ್ತಾಯಿ ಹೋಗ್ತಾ ಇರ್ತಾರೆ. ಆಮೇಲೆ ಹಳ್ಳಿಯ ಆ ವಿಷಯಗಳನ್ನ ಕೇಳಿ ಕೆಲವರು ಎಷ್ಟೋ ಜನ ಅವ್ರ ಹಿಂದೆ ಅನೇಕ ವಿಷಯಗಳನ್ನ ಹೇಳ್ತಾ ಇರ್ತಾರೆ. ಆಮೇಲೆ ಹಳ್ಳಿ ಅವ್ರು ಹಿಂಗೆ ಈ ಹೀರೋ ಹಿಂಗೆ ಆ ಹೀರೋನು ಹಿಂಗೆ ಇವರು ಅವ್ರನ್ನ ಹೊಗಳೋದು ಅವ್ರು ಇವ್ರನ್ನ ಹೊಗಳೋದು. ಆಮೇಲೆ ಕೆಲವು ಕ್ರೀಡಾಪಟುಗಳನ್ನು ಹೊಗಳೋದು, ಅವನು ಹಂಗೆ ಸೆಕ್ಸ್ ಮಾಡ್ತಾ ಇವನು ಹಿಂಗೆ ಎಷ್ಟೋ ಹೆಚ್ಚಾಗಿ ಲೋಕ ಜನ ಅವ್ರನ್ನ ಹೊಗಳ್ತಾರೆ. ಈಗ ಸಭೆ ಜನರು ಅವ್ರು ಇವ್ರನ್ನ ಹೊಗಳೋರು, ಹೀರೋಗಳನ್ನ ಹೊಗಳೋರು, ಹೀರೋಯಿನ್ಯವ್ರನ್ನ ಹೊಗಳೋದು, ಆಮೇಲೆ ರಾಜಕಾರಣಿ ವ್ಯಕ್ತಿಗಳನ್ನ ಹೊಗಳೋದು, ಇವ್ರ ಬಗ್ಗೆ ಗಂಟೆಗಟ್ಟಲೆ ಹೊಗಳುವಂಥ ಮಾತನಾಡುವಂಥ ವಿಷಯ ಬರ್ತಾ ಇದೆ. ಆದರೆ ದೇವ್ರು ಕೇಳುವಂಥ ಪ್ರಶ್ನೆ, ನಿನ್ನ ದೇವರಾದ ಕರ್ತನ ನೀನು ಎಷ್ಟೊತ್ತು ಹೊಗಳಿದ್ಯಾ? ನಿನ್ನ ದೇವರಾದ ಕರ್ತನ ಕುರಿತು ನೀನು ಎಷ್ಟೊತ್ತು ಮಾತಾಡಿದ್ಯಾ? 1 ನಿಮಿಷನೂ ಮಾತಾಡಲ್ಲ. ಆಮೇಲೆ ಹಳ್ಳಿಯ ನೀವು ರಕ್ಷಣೆಗೆ ಬನ್ನಿ ಎಂಬುದಾಗಿ ನಿಮಗಿರೋ ಸ್ನೇಹಿತರ ಬಳಿ ನೀವು 1 ನಿಮಿಷ ಮಾತಾಡಲ್ಲ. ಆದರೆ ಲೋಕದ ಹೀರೋಗಳ ಬಗ್ಗೆ, ಹೀರೋಯಿನ್ಗಳ ಬಗ್ಗೆ, ಬ್ರದರ್ಸ್ಗಳು ಸಿಸ್ಟರ್ಸ್ಗಳು ಏನು ಮಾತಾಡ್ತಾರೆ ಅಂದರೆ ಕೆಲವರು ಧಾರಾವಾಹಿಲಿ ನಡೆಸೋರು ಅವರು ಅವಳು ಹಂಗಂದು ಇವಳು ಹಿಂಗಂದು ಇವನು ಹಿಂಗೆ ಮಾತಾಡ್ದು ಈ ಅತ್ತೆ ಸರಿ ಇಲ್ಲ ಈ ಸೊಸೆ ಸರಿ ಅದ್ರ ಕುರಿತಾಗಿ ಹೋಗ್ಳುವಂಥವ್ರು ಆಗ್ಬಿಟ್ಟು ಹೊರತು ದೇವರ ಕುರಿತಾಗಿ ಹೋಗ್ಲವರು ಕಣ್ಣಿಗೆ ಕಾಣಿಸ್ತಾನೆ ಈಗ ಅಂತ ದೇವ್ರು ಹೇಳ್ತಾ ಇದ್ದಾನೆ. ಆಮೇಲೆ ನಾಳೆಯ ಖಂಡಿತ ತಾನೆ. ಆಮೇಲೆ ದೇವ್ರು ಯಾವತ್ತೂ ಕೂಡ ತಪ್ಪೇ ಮಾತಾಡಲ್ಲ, ತಪ್ಪು ಹೇಳೋದು ಇಲ್ಲ. ದೇವ್ರು ಏನೇ ಹೇಳೋದು ಅದು ಸರಿಯಾಗಿ ಹೇಳ್ತಾರೆ. ಸಭೆ ದೇವ್ರ ಆತ್ಮ ಮಾತನಾಡ್ತಾ ಇದ್ದಾನೆ ಅಂದರೆ 100% ಅದಕ್ಕೆಲ್ಲ ಕರೆಕ್ಟಾಗಿರುತ್ತೆ. ಆಮೇಲೆ ನಾವು ಮಾತಾಡೋದು 100% ಹಂಗೆ ದೂಸರ ಮಾತಿಲ್ಲ. ಆಮೇಲೆ ಅಲ್ಲಿ ಆದರೆ ದೇವರ ಆತ್ಮ ನಿಮ್ಮ ಸಂಗಡ ಮಾತನಾಡುವಂಥ ವಿಷಯಗಳಲ್ಲಿ ನೀವು ಎಚ್ಚೆತ್ತುಕೊಳ್ಬೇಕು. ಆಮೇಲೆ ದೇವರನ್ನು ನೀವು ಹೊಗಳ್ತಾ ಇದ್ರು, ಮನುಷ್ಯರನ್ನು ಹೊಗಳ್ತಾ ಇದ್ರು, ನಿಮ್ಮನ್ನು ನೀವು ಪರೀಕ್ಷಿಸ್ಕೊಳ್ಬೇಕೆಂದು ದೇವರ ಆತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿ ಹೇಳುವನು ಕೇಳಲಿ ಅಂತ ಪಾಪದ ವಿಷಯಗಳನ್ನು ಬಿಡು ಎಂಬುದಾಗಿ ದೇವರ ಆತ್ಮನ ಇದ್ದೀನ ಅನೇಕರ ಸಂಗಡ ಮಾತನಾಡ್ತಾ ಇದ್ದಾನೆ. ಬ್ರದರ್ ಸಿಸ್ಟರ್ ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಪ್ರತಿಯೊಬ್ಬೊಬ್ಬರು ನಿಮ್ಮ ಹೊಗಳಿಕೆಗಳನ್ನು ದೇವರಿಗೆ ಮಾತ್ರನೇ ಸಲ್ಲಿಸಬೇಕು ಹೊರತು ಲೋಕದಲ್ಲಿ ಆ ವ್ಯಕ್ತಿ ಈ ವ್ಯಕ್ತಿ ಈ ಸಿಸ್ಟರ್ ಆ ಸಿಸ್ಟರ್ ಆ ಬ್ರದರ್ ಈ ಸೇವಕರು ಆ ಸೇವಕರು ಎಂಬುದಾಗಿ ಅವರು ಇವ್ರನ್ನ ಹೊಗಳ್ತಾ ಕೂತ್ಕೊಳ್ಳೋದನ್ನು ಇನ್ನು ಮೇಲೆ ಬಿಟ್ಬಿಡಿ. ದೇವರಾದ ಕರ್ತನ ಹೊಗಳುವವರಾಗಿರುತ್ತೆ. ಎಲ್ಲ ಯೋಗ್ಯತೆಯು ಎಲ್ಲ ಹೊಗಳಿಕೆಗಳಿಗೂ ಯೋಗ್ಯನಾದ ದೇವರು ಸೈನ್ಯಗಳ ಕರ್ತನಾದ ಯೇಸು ಕ್ರಿಸ್ತನ ಒಬ್ಬನೇ. ಆತನ ಮಾತ್ರನೇ ನನಗಾಗಿ ನಿನಗಾಗಿ ಪ್ರಾಣವನ್ನು ಕೊಟ್ಟ ಆತನನ್ನು ಹೊಗಳುವುದಾದರೆ ಆತನು ನಮಗೆ ರಕ್ಷಣೆ ಕೊಟ್ಟಿರುವುದಕ್ಕೆ ನಮಗೆ ಯಾವಾಗಾದರೂ ಒಂದು ಒಳ್ಳೆಯ ಕೃಪೆನ ದೇವರು ಇನ್ನೂ ಹೆಚ್ಚಾಗಿ ನಮಗೆ ದಯಪಾಲಿಸ್ತಾನೆ ಎಂದು ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳಲು ಅದನ್ನು ನಂಬರು ಮಾತ್ರ ಇನ್ನೂ ಹೆಚ್ಚಾಗಿ ಕೇಳೋಣ ತಟ್ಟುತ್ತಾ ದೇವರೊಬ್ಬನನ್ನೇ ಗೌರವಿಸುವವರಾಗಿದೆ, ಆತನನ್ನೇ ಮಹಿಮೆಪಡಿಸುವವರಾಗಿದೆ. ಆಮೇಲೆ ಹಾಲಲ್ಲಿ ಯಾಕೆಂದರೆ ಎಲ್ಲ ಹೊಗಳಿಕೆಗಳಿಗೆ ಆತನೊಬ್ಬನೇ ಯೋಗ್ಯನಾಗಿದ್ದಾನೆ ಲೋಕದಲ್ಲಿ. ಆಮೇಲೆ ಹಾಲೆಲೂಯ. ಆಮೇಲೆ ದೇವರ ಆತ್ಮನ ನಮಗೆ ಕೊಟ್ಟಿರುವಂಥ ಮತ್ತೊಂದು ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಜೇಮ್ಸ್ ಚಾಪ್ಟರ್ 4:6 ದೇವರ ಆತ್ಮ ಸಭೆ ಆದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಬಟ್ ಹಿ ಗಿವೆತ್ ಮೋರ್ ಗ್ರೇಸ್ wherefore he said God resist the proud but giveth grace unto the humble. ಯಾಕೋಬ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರು ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ. ಆಲ್ರೆಡಿ ಇಟ್ಟಿದ್ದಾನೆ. ಆದ್ದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ.
ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲು ಎಂಬುದಾಗಿ ಅಂತ ದಕ್ಷಿಣದಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಆತನು ಮಾತನಾಡ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ಆದರೆ ದೇವರು ಈ ವಾಕ್ಯದಲ್ಲಿ ಕೃಪೆಯ ಸಭೆ ಆದ ನಮ್ಮೆಲ್ಲರನ್ನ ಎಚ್ಚರಪಡಿಸ್ತಾ ಇರುವಂಥ ಮುಖ್ಯವಾದ ವಿಷಯ, ನೀವು ಅಹಂಕಾರವನ್ನು ಬಿಡುವವರಾಗಿರ್ಬೇಕು. ಯಾರಪ್ಪ ರಕ್ಷಣೆ ಹೊಂದಿರೋರು ಕೂಡ ಈ ಅಹಂಕಾರ ಬರುತ್ತಾ? 100% ಸರ್ ಬಂದೇ ಬರುತ್ತೆ. ಸೈತಾನ ಬರ್ಸೋದಕ್ಕೆ ದೇವರು ಇಟ್ಟಿದ್ದಾನೆ. ಆಮೇಲೆ ಹಾಲೆಲೂಯಾ. ಆದ್ರೆ ದೇವ್ರು ಹೇಳ್ತಾ ಇದ್ದಾನೆ, ನೀನು ಅಹಂಕಾರಿಯಾಗಿ ನಡೆಯಬಾರ್ದು. ಈ ಅಹಂಕಾರ ನಮ್ಮಲ್ಲಿ ಬರೋದಾದ್ರೆ ದೇವರ ಕೃಪೆಯನ್ನು ನಾವು ಕಳ್ಕೊಳ್ಳುತ್ತೇವೆ. ಯಾವಾಗ ಮಕ್ಕಳಲ್ಲಿ ಅಹಂಕಾರ ಬರುತ್ತೋ ಆವಾಗ ದೇವರ ಕೃಪೆಯನ್ನು ನಾವು ವ್ಯರ್ಥ ಮಾಡ್ಕೊಳ್ತೇವೆ. ಆದ್ದರಿಂದ ದೇವರು ಈ ದಿನ ನಮ್ಗೆ ಹೇಳ್ತಾ ಇದ್ದಾನೆ, ಇದರಿಂದ ನಾವು ದೇವರಿಗೆ ಹೇಳಬೇಕಾದಂಥ ವಿಷಯ, ನಾನು ಅಹಂಕಾರವನ್ನು ಬಿಟ್ಟು ಜೀವಿಸಬೇಕು, ಆಗ ನಾನು ದೇವರ ಕೃಪೆಯನ್ನು ಕಾಪಾಡಿಕೊಳ್ಳುತ್ತೇನೆ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ಪಕ್ಕದಲ್ಲಿರುವ ಕೈಕೊಟ್ಟಲ್ಲಿ ನಾನು ಅಹಂಕಾರ ಬಿಟ್ಟು ಜೀವಿಸ್ತೇನೆ, ದೇವರ ಕೃಪೆಯನ್ನು ಕಾಪಾಡಿಕೊಳ್ತೇನೆ. ಆಮೇಲೆ ಐ ಹ್ಯಾವ್ ಟು ಗೆಟ್ ಗೋ ಆಫ್ ಈಗೋ ಆ್ಯಂಡ್ ಲೀವ್, ದೆನ್ ಐ ಹ್ಯಾವ್ ಸೇವ್ ಗ್ರೇಸ್, God grace. ಆಮೇನ್, ಹಲ್ಲೆಲೂಯಾ. ಯಾವಾಗ ನಾವು ದೇವರ ಕೃಪೆಯನ್ನು ಕಾಪಾಡ್ಕೋಬೇಕಂದ್ರೆ ನಾವು ಅಹಂಕಾರವನ್ನು ಬಿಡಬೇಕು. ಆಮೇನ್. ಕೆಲವರಿಗೆ ಅಹಂಕಾರ ಅಲ್ಲ, ಕೆಲವರಿಗೆ ದುರಹಂಕಾರ ಇರುವಂಥ ವಿಶ್ವಾಸಿಗಳು ಇದ್ದಾರೆ. ಆಮೇನ್, ಹಲ್ಲೆಲೂಯಾ. ಅಂಥವ್ರಿಗೆ ಕುರಿತಾಗಿ ದೇವರ ಆತ್ಮನಿತ್ಯ ಮಾತಾಡ್ತಾ ಇದ್ದೇನೆ. ನಿಮ್ಮ ಈಗೋ ಅದನ್ನು ಬಿಡಬೇಕು. ನಿಮ್ಮ ಅಹಂಕಾರ, ದುರಹಂಕಾರ, ಇವೆಲ್ಲ ವಿಷಯವನ್ನು ನೀವು ಬಿಟ್ಟು ಬದುಕುವರಾಗಿರ್ಬೇಕೆಂದು ದೇವರ ಆತ್ಮ ಈ ದಿನ ಸಭೆ ಆದ ನಮ್ಮೆಲ್ಲರ ಸಂಘ ವಿಶೇಷವಾಗಿ ಮಾತಾಡ್ತಾರೆ. ಹೋ ಬಕ್ಷೋ ಫ್ಯಾಂಕ್ಷಿ ಚೈ ಹೋ ಶಕ್ಷಿನ್ ಹೋ ಸೆನಿಂಗನ್ ಜೈ ನಿಕ್ಷಿನ್ ಶಂಗ್ಧೆ ಢೇ ಢೈನ್. ಆಮೇನ್, ಹಾಲೆಲೂಯಾ. मुझे अहंकार को यागना होगा और जीना होगा, तभी मैंने परमेश्वर की कृपा बचाई है. हमें हालेलूया. நான் இந்த உலகத்தில் ஈகோ விட்டு விட்டு வாழ வேண்டும். ஆமென். அப்போது கடவுள் கிருபா அனுகிரகம் காப்பாற்ற முடியும். ஆமென், హల్లెలూయా. నేను ఈ లోకంలో జీవించాలా, ఎలాగ జీవించాలా అని దేవుడికి చెప్తాడు. అంటే నేను అహంకారం విడిచిపెట్టి ఈ లోకంలో జీవించాలి, అప్పుడు నేను దేవుడి బిడ్డంగా ఈ లోకంలో జీవినట్లు దేవుడు నాకు సహాయం చేస్తాడు. ఆమేన్, హల్లెలూయಾ. ಆದ್ದರಿಂದ ದೇವ್ರ ರೀತಿನ ನಮ್ಗೆ ಹೇಳ್ತಾ ಇದ್ದಾನೆ, ನಾನು ಅಹಂಕಾರವನ್ನು ಬಿಟ್ಟು ಈ ಲೋಕದಲ್ಲಿ ಜೀವಿಸುವನಾಗಿರ್ಬೇಕು. ಆಗ ನಾನು ದೇವರ ಕೃಪೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯ ಆಗುತ್ತೆ. ಆಮೇಲೆ ಹಲ್ಲೆಲೂಯಾ. ಇಲ್ಲಾಂದರೆ ಅಹಂಕಾರದಲ್ಲೇ ನಾನು ಜೀವಿಸಿ ದೇವರ ಕೃಪೆಯನ್ನು ಕೂಡ ಕಾಪಾಡ್ಕೊತೀನಿ ಅಂತ ಕೆಲವರು ಎಡದೋಣಿ ಮೇಲೆ ಕಾಲಿಟ್ಟು ನಡೆಯೋರು. ಆಮೇಲೆ ಹಲ್ಲೆಲೂಯಾ. ಆವಾಗ ಸಮುದ್ರದಲ್ಲಿ ಹಳೆ ಪುಳಿನಾನ ಎದ್ದು ಬಂದು ದೋಣಿನ ಒಂದು ಕಡೆಗೆ ಇನ್ನೊಂದು ಕಡೆಗೆ ಎಲ್ಲ ಮಧ್ಯದಲ್ಲಿ ಹಳೆಗಳು ಬಂದು ದೋಣಿ ಒಂದು ಎಡಕ್ಕೆ ಒಂದು ಬಡಕ್ಕೆ ನಾನು ಚಳಿಸ್ಬಿಟ್ರೆ ಮಧ್ಯದಲ್ಲಿ ಬಿದ್ದು ನಾವು ತಗೋತೇವೆ ಅಷ್ಟೇ. ಆಮೇಲೆ ಹಲ್ಲೆಲೂಯಾ. ಕೆಲವರು ಹಂಗೆ, ಕೆಲವರು ಇಲ್ಲ ಅಹಂಕಾರನೂ ನನ್ನಲ್ಲಿರಲಿ, ದೇವ್ರ ಕೃಪೆನೂ ನನ್ನಲ್ಲಿರಲಿ ಅನ್ನೋರು ಇರ್ತಾರೆ. ಕೆಲವರು ಆಮೇಲೆ ಬಾಳಿಕೊಳ್ಳುವಿಕೆಯೂ ನನ್ನಲ್ಲಿರಲಿ, ದೇವ್ರ ಕೃಪೆನೂ ನನ್ನ ಸಂಗಡ ಇರಲಪ್ಪೋ, ಆಮೇಲೆ ಪಾಪವೂ ನನ್ನಲ್ಲಿರಲಿ, ದೇವ್ರ ಕೃಪೆನೂ ನನ್ನಲ್ಲಿರಲಿ ಅನ್ನೋರು ಕೂಡ ಇರ್ತಾರೆ. ಇವರೆಲ್ಲ ಎರಡು ದೋಣಿ ಮೇಲೆ ಕಾಲಿಟ್ಟು ನಡೆಯುವಂಥ ದೇವರ ಮಕ್ಕಳು ಅಂತ ಏನು ಅದೊಂದು ಟೈಟಲ್ ಹಂಗೆ ಆಗ್ಬಿಟ್ಟಿದೆ. ಆಮೇಲೆ ಹಲ್ಲೆಲೂಯಾ. ಆದರೆ ದೇವ್ರು ಹೇಳ್ತಾ ಇದ್ದಾನೆ, ನೀವು ಎರಡೂ ಕಡೆಗೂ ಕಾಲಿಟ್ಟು ನಡಿತೀನಂದರೆ ನಿಮ್ಮ ಕಾಲನ್ನೇ ಮುರಿದು ಸಮುದ್ರ ನಾನೇ ಮಳಗಿಸ್ಬಿಡ್ತೇನೆ ಅಂತಾನೆ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ದೇವರು ಎಲ್ಲಿನ ಮುಖಾಂತರವಾಗಿ ಮಾತಾಡ್ತಾನೆ, ಅದ್ಭುತವಾಗಿ ಒಳ್ಳೆ ಎದೆಗೆ ಚುಚ್ಚಿದಂಗೆ ಮಾತಾಡುವಂಥ ಒಂದು ಮಾತಂದರೆ, ಬಾಳನೇ ದೇವರಾದರೆ ಬಾಳನ ಗಡ್ಡ ಬಿದ್ದು ಆರಾಧನೆ ಮಾಡ್ಕೊಳ್ತಾನೆ ಬದುಕೊಂಡು ಹೋಗಿ ಎಂಬ ದೇವರಾದ ಯೆಹೋವನೇ ದೇವರಾಗಿರುವುದಾದರೆ ಆತನ ಪಕ್ಷವಾಗಿ ನಿಲ್ಲುವುದು ಎಂಬುದಾಗಿ ಅಂತಾನೆ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಬಾಳನೇ ದೇವರು ಅಂದರೆ ಅವನಿಂದ ಹೋಗ್ರಪ್ಪ, ಯೆಹೋವನೇ ದೇವರಾದರೆ ಆತನಿಂದ ಬಂದ್ರಪ್ಪ, ಆತನ ನಿಮ್ಮನ್ನು ಕಾಪಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ಒಂದೇ ಒಂದು ತೀರ್ಮಾನ ತಗೋಬೇಕು, ಒಂದು ಬಾಳನ ಅವನಿಂದ ಹೋಗ್ಬಿಡಿ, ಇಲ್ಲ ಯೆಹೋವನೇ ನಿಮ್ಮ ದೇವರ ಆತನಿಂದ ಬಂದ್ಬಿಡಿ. ಇನ್ನು ಬಾಳನ ಕಡೆ ತಿಪ್ಪಲ ಹಾಕಿದ್ರು ತಿರುಗಿ ನೋಡ್ಬಾರ್ದು.
ಕೆಲವರಿಗೆ ಅವನ ಕಡೆ ಬರ್ತಾರೆ, ಬಂದ ಮೇಲೂ ನಮಗೆ ಭಾಳನೇ ಪರವಾಗಿಲ್ಲ ನಮಗೆ ಅನ್ನೋ ಥರನೂ ಮಾತಾಡೋರು ಇರ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಇವಾಗ ಕೃಪೆ ಸಭೆ ಕಾಲಘಟ್ಟದಲ್ಲೂ ಹಂಗೆ ಯೇಸುನೂ ನಮಗೆ ಬೇಕು, ಲೋಕದ ಪಾಪಗಳು ನಮಗೆ ಬೇಕು. ಆಮೇಲೆ ಈ ರೀತಿಯಾಗಿ ನಾವು ನಡ್ಕೊಂಡು ಹೋದರೆ ದೇವ್ರ ರಾಜ್ಯಕ್ಕೆ ಹೋಗ್ತೀವಿ. ದೇವ್ರಂತೂ ಸೇರ್ಕೊಳೋದೇ ಇಲ್ಲ. ಯಾಕಂದರೆ ಪಾಪ ಕೊಡುವ ಸಂಬಳ ಮರಣ ಹೊಂದಿದವರು ಆತ್ಮದಲ್ಲೂ ಮರಣ ಹೊಂದೋದೆಲ್ಲಿ? ನರಕದಲ್ಲಿ. ಆಮೇಲೆ ನರಕಕ್ಕೆ ಹೋಗೋರನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ ದೇವರು. ಪರಲೋಕಕ್ಕೆ ಕರ್ಕೊಂಡು ಹೋಗುವ ರೀತಿಯಲ್ಲಿ ಲೋಕದಲ್ಲಿ ದೇವರ ಕೃಪೆಯನ್ನು ಕಾಪಾಡಿಕೊಂಡವ್ರನ್ನ ಮಾತ್ರ ದೇವರು ತನ್ನ ಪರಲೋಕ ರಾಜ್ಯವನ್ನು ಸೇರಿಸ್ಕೊಳ್ತಾನೆ ಅಂತ ವಾಗ್ದಾನ ಮಾಡಿದ್ದಾನೆ. ದೇವರ ವಾಕ್ಯ ಕೂಡ ಅದೇ ಹೇಳುವಂಥದ್ದಾಗಿದೆ. ಆದ್ದರಿಂದ ದೇವರು ಇದನ್ನು ಸಭೆಯಾದ ನಮ್ಗೆ ಹೇಳ್ತಾ ಇದ್ದಾನೆ, ನೀವು ಅಹಂಕಾರವನ್ನು ಕೂಡ ಬಿಟ್ಬಿಡ್ಬೇಕು. ಕೆಲವರು ಇನ್ನೂ ಅಹಂಕಾರಗಳಾಗಿ ನಡೆಯುವಂಥದ್ದಾಗಿದ್ದಾರೆ. ಆಮೇಲೆ ಲೋಕದ ವ್ಯಕ್ತಿ ನೋಡಿ ಈ ಒಂದು ವಿರೋಧ ಪಕ್ಷ ಅಂತಂದ್ರೆ ಮುಗೀತು. ಅವನ ಆಪೋಸಿಟ್ ಕ್ಯಾಂಡಿಡೇಟ್ ಯಾರಾಗಿರ್ತಾನೋ ಅವನ ವಿರುದ್ಧವಾಗೇ ಮಾತಾಡ್ತಾನೆ. ಕೆಲವರು ಮಾತಾಡುವಾಗಲೂ ಕೂಡ ಅಹಂಕಾರಿಗಳಾಗಿ ಮಾತಾಡೋರನ್ನು ನಾವು ನೋಡಿದವರು ಆಮೇಲೆ ಮತ್ತೆ ಬ್ರದರ್ ನೋಡಿದ್ದಾರೆ. ಅದಕ್ಕೆ ಆಮೇಲೆ ಹೇಳೋರೆ ಆಮೇಲೆ ನಾಳೆಲ್ಲ ವಿಶ್ವಾಸದಲ್ಲಿ ಯಾರು ನೋಡೇ ಇಲ್ಲ ಅನ್ಸುತ್ತೆ. ಆಮೇಲೆ ನಾಳೆಲ್ಲಿ ಅವರೆಲ್ಲ ಬೇರೆ ನೋಡಿರ್ತಾರೇನೋ. ಆಮೇಲೆ ಸೋದ್ರ ಮೇಲೆ ಆದರೆ ಕೆಲವರು ಎಲ್ಲ ಅಹಂಕಾರದಿಂದನೂ ಕೂಡ ಭಾಷಣದಲ್ಲೇ ಮಾತಾಡ್ಬಿಡ್ತಾರೆ. ಅವಾಗ ಅನ್ಕೋಬೇಕು, ಅಯ್ಯೋ ಇವ್ರಿಗೆ ಸಿಕ್ಕಾಪಟ್ಟೆ ಅಹಂಕಾರ ಐತೆ ಅಂತ. ಆಮೇಲೆ ನಾಳೆಲ್ಲ ಕೆಲವು ತಂದೆ ತಾಯಿಗಳು ಮಕ್ಕಳು ತಂದೆ ತಾಯಿಗಳು ಹುಟ್ಟಿವು ಅಹಂಕಾರವಾಗಿಯೂ ಕೂಡ ಮಾತಾಡೋರು. ಅಯ್ಯೋ ಅದು ಕೂಡ ಲೆಕ್ಕನೇ ಇಲ್ಲ ಈ ಕಾಲದಲ್ಲಂತೂ. ಆಮೇಲೆ ಕೆಲವು ಊಟದ ವಿಷಯದಲ್ಲೂ ಅಹಂಕಾರ ತೋರಿಸ್ತಾರೆ. ಅಂತಿಂತ ಅಹಂಕಾರ, ದುರಹಂಕಾರ. ಕೆಲವರು ಊಟ ಚೆನ್ನಾಗಿಲ್ಲ ಅಂತಂದರೆ ತಟ್ಟೆಲೆಲ್ಲ ಹಾಕಿ ಒಂದು ಸ್ವಲ್ಪ ತಿಂದು ನೋಡ್ತಾರೆ. ಚೆನ್ನಾಗಿಲ್ಲ ಅಂತಂದರೆ ಸಿಟ್ಟು ಬಂದು ತಟ್ಟೆನೇ ಎತ್ತಿ ಬಿಸಾಕ್ಬಿಡ್ತಾರೆ. ಅಂದರೆ ಅನ್ನ ಎಲ್ಲ ಸ್ಪ್ರೆಡ್ ಆಗೋಗ್ಬೇಕು, ಅನ್ನ ಎಲ್ಲ ವೇಸ್ಟ್ ಆಗ್ಬಿಡ್ಬೇಕು, ಹಂಗೆ ಮಾಡ್ಬಿಡ್ತಾರೆ. ಇದು ಅಹಂಕಾರ ಅಲ್ಲ, ಮಾಮೂಲಿ ಇದು ದುರಹಂಕಾರ. ಆಮೇಲೆ ಅಲ್ಲೆಲ್ಲ ಸರಿ ಇಲ್ಲ ಅಂದರೆ ಸ್ವಲ್ಪ ಸೈಡ್ಗೆ ಎತ್ತಿಕ್ಕಿದ್ರು ಓಕೆ, ಸರಿ ಇಲ್ಲ ಅಂತ ಅಂದ್ಬಿಟ್ಟು ಎತ್ತಿ ಒಳಾಡೋದು ತಟ್ಟೆನೂ ಕೊಡಿ 2 ಪೀಸ್ ಮಾಡೋದು ರೈತೆ ಇಲ್ಲಿ ಅಲ್ಲ. ಇದು ಮಾಡಿದ್ರೆ ಏನದು ದುರಹಂಕಾರ. ಆಮೇಲೆ ಅಲ್ಲೆಲ್ಲ ಕೆಲವರು ಜಾಡಿಸಿ ಒದೆಯುವಂಥವ್ರು ಕೂಡ ಇದ್ದಾರೆ. ಆಮೇಲೆ ಅಲ್ಲೆಲ್ಲ ಕೆಲವರು ವ್ಯಕ್ತಿಗಳು ಅವ್ರ ಮಾತನ್ನ ಕೇಳಿಲ್ಲ ಅಂದರೆ ಅವ್ರನ್ನೆಲ್ಲ ಒದ್ದು ಬಿಡೋದು ಇಂಥ ಕೆಲಸಗಳನ್ನು ಕೂಡ ಮಾಡೋರು ಇರ್ತಾರೆ. ಅವರು ಅಲ್ಲ, ಅಹಂಕಾರ ಅಲ್ಲ, ಇದು ದುರಹಂಕಾರ. ಆಮೇಲೆ ಅಲ್ಲೆಲ್ಲ ಇಂಥವರು ದೇವರ ರಾಜ್ಯವನ್ನು ಪ್ರವೇಶ ಮಾಡೋದಿಲ್ಲ ಅಂತಲೇ ದೇವರು ಹೇಳಿದ್ದಾನೆ. ಆದ್ದರಿಂದ ದೇವರಾತ್ಮ ಸಭೆಗಿದ್ದ ಮಾತಾಡ್ತಾ ಇದ್ದಾನೆ, ನೀವು ನಿಮ್ಮ ಅಹಂಕಾರವನ್ನು ಬಿಟ್ಟು ಬದುಕಬೇಕು, ನಿಮ್ಮ ದುರಹಂಕಾರಗಳನ್ನು ಕೂಡ ಬಿಟ್ಟು ಬದುಕಬೇಕು. ಆಗ ನೀವು ದೇವರ ಕೃಪೆಯನ್ನು ಕಾಪಾಡ್ಕೊಳ್ಬೋದು. ಈ ಅಹಂಕಾರ ದುರಹಂಕಾರವನ್ನೆಲ್ಲ ಬಿಡದೆ ನೀವು ದೇವರ ಕೃಪೆಯನ್ನು ಕಾಪಾಡ್ಕೊಳ್ಳೋರು ನಿಮ್ಮಿಂದ ತಿಪ್ಪಲಾಗಿ ಹಾಕಿದ್ರೂ ಸಾಧ್ಯ ಇಲ್ಲ ಅಂತಲೇ ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳಲು ಎಂಬುದಾಗಿ ಅಂಥ ದಕ್ಷಿಣಗಳಲ್ಲಿ ಸಭೆ ಆತ ನಮ್ಮೆಲ್ಲರ ಸಂಗಡ ಆತನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇಲೆ ಈ ಅಹಂಕಾರದ ವಿಷಯದ ಕುರಿತಾಗಿ ಒಬ್ಬ ಅರಸನನ್ನು ದೇವರ ಆಲಯಗಳ ಮೂಲಕ ಬರಮಾಡ್ತಾನೆ. ಅವನೇ ನೆಬೂಕದ್ನೆಚ್ಚರ್. ಇವನು ಆರಂಭದಲ್ಲಿ ದೇವರೇ ಇವನನ್ನು ಅರಸನಾಗಿ ಮಾಡಿದ್ದು. ಇಡೀ ಲೋಕದಲ್ಲಿ ಎಲ್ಲರೂ ಅರಸರೇ ಅನ್ಕೊಳ್ಳಿ. ಆಮೇಲೆ ಹಳೆ ಕಾಲದಲ್ಲೆಲ್ಲ ರಾಜರೇ ಭೂಮಿನ ಆಳ್ತಿದ್ರು, ಇನ್ನು ಬೇರೆ ಗೌರ್ಮೆಂಟ್ಗಳು ಅನ್ನೋದಿರಲಿಲ್ಲ ಬಿಡಿ. ಆಮೇಲೆ ಆದರೆ ಎಲ್ಲ ಅರಸರ ಮೇಲೆ ಒಬ್ಬ ಅರಸನಿದ್ದಾನೆ, ಆತನೇ ಸೈನ್ಯಗಳ ಕರ್ತನಾದ ದೇವರು. ಆಮೇಲೆ ಅದನ್ನೆಲ್ಲ ಆತನು ಒಬ್ಬ ಅರಸನಾಗಿ ತನ್ನ ಅಧಿಕಾರವನ್ನು ಕೊಟ್ಟರೆ ಅವನ ಅರಸನಾಗಿ ದೇವರು ಮಾಡಬಲ್ಲನು. ಅರಸರನ್ನ ಮಾಮೂಲಿ ಪ್ರಜೆಗಳನ್ನಾಗಿ ಕೂಡ ಆತನು ಮಾಡಬಲ್ಲನು. ಆಮೇಲೆ ಎಲ್ಲದರ ಮೇಲೆ ಅಧಿಕಾರ ದೇವರು ಒಬ್ಬನಿಗಿದೆ. ದೇವರು ಕೂಡ ಹಾಗೆ ತನಗೆ ಒಬ್ಬ ಅರಸನಾಗಿ ದೇವರು ಒಬ್ಬ ನೆಬೂಕದ್ನೆಚ್ಚರನ್ನು ಕೂಡ ಅರಸನಾಗಿ ದೇವರೇ ಮಾಡೋದು. ಆಮೇಲೆ ಹಾಗಾದ್ರೆ ದೇವರ ಕೃಪೆ ಆಗ ನೆಬೂಕದ್ನೆಚ್ಚರ ಅರಸನ ಮೇಲೆ ಹೋಗುತ್ತೆ. ಆಮೇಲೆ ಯಾಕೆಂದರೆ ದೇವರೇ ಅವನನ್ನು ಅರಸನಾಗಿ ಮಾಡಿದ್ದಾನೆ. ಆಮೇಲೆ ಈಗ ಲೋಕದಲ್ಲೂ ನಮಗೆ ಸಪೋರ್ಟ್ ಆದ ಗೌರ್ಮೆಂಟ್ ಬಂದರೆ ಸಭೆ ಜನರು ಹೇಳ್ತಾರೆ, ಇವು ದೇವ್ರು ಒಳ್ಳೆ ಸಪೋರ್ಟ್ ಕೊಟ್ಟನಪ್ಪ ನಮ್ಮ ದೇಶಕ್ಕೆ ಅಂತ. ನಮ್ಗೆ ದೇವ್ರ ವಾಕ್ಯಕ್ಕೆ ಅನುಗುಣವಾಗಿ ದೇವ್ರ ವಾಕ್ಯಕ್ಕೆ ಸಪೋರ್ಟಾಗಿ ನಿಲ್ಲೋ ಅಧಿಕಾರಿಗಳೇನಾದ್ರು ಬರದೆ ಅದಕ್ಕೆ ವಿರುದ್ಧವಾಗಿ ಕೆಲವರು ಬಂದ್ಬಿಟ್ರು. ಆಮೇಲೆ ಅವಾಗ ಸಾಲು ಹೇಳ್ಬಿಟ್ರು, ದೇವ್ರು ಯಾಕೋ ನಮ್ಮ ಮೇಲೆ ತುಂಬ ಕೋಪಗೊಳ್ಳೋನಾಗಿದ್ದಾನೆ, ಅದಕ್ಕೆ ದೇವ್ರ ವಾಕ್ಯಕ್ಕೆ ವಿರುದ್ಧವಾದ ಅಧಿಕಾರಿಗಳು ಬಂದ್ಬಿಟ್ರು ಅಂತ. ಎಲ್ಲ ದೇವರು ಯಾವಾಗ ಯಾವ ಟೈಮಲ್ಲಿ ಯಾವ ಕಾಲದಲ್ಲಿ ಯಾರನ್ನ ಕರ್ಕೊಂಬರ್ಬೇಕು ದೇವ್ರಿಗೆ ಕರೆಕ್ಟಾಗಿ ಗೊತ್ತು. ಸಭೆಗೆ ಎಲ್ಲ
ಅದು ಕರೆಕ್ಟ್ ಆದ ತೀರ್ಮಾನ ಯಾವುದನ್ನು ಫೈಂಡ್ ಔಟ್ ಮಾಡಿಲ್ಲ ಸದ್ಯ ಅಷ್ಟೇ. ಆಮೇಲೆ ಹಳ್ಳಿ ದೇವ್ರ ತೀರ್ಮಾನ 100% ಕರೆಕ್ಟ್ ಆಗಿರುತ್ತೆ. ಯಾರನ್ನ ಅಧಿಕಾರಕ್ಕೆ ತರಬೇಕು, ದೇವ್ರು ಅವನನ್ನ ತೆಗೆದುಕೊಂಡು ಬರ್ತಾನೆ. ಯಾರನ್ನ ಅಧಿಕಾರದಿಂದ ಕೆಳಗೆ ಇಳಿಸ್ಬೇಕು, ಅವನು ಎಲ್ಲಿಂದ್ರು ಅಲ್ಲಿಂದನೇ ದೇವ್ರು ಕೆಳಗೆ ಇಳಿಸ್ತಾನೆ. ಆಮೇಲೆ ಹಳ್ಳಿ ಹಾಗೆ ದೇವರು ನೆಬೂಕದ್ನೆಚ್ಚರನ ಅರಸನಾಗಿ ಮಾಡ್ತಾನೆ. ಆದರೆ ನೆಬೂಕದ್ನೆಚ್ಚರ ಅರಸನು ತನ್ನ ಅರಮನೆಯ ಮಾಳಿಗೆಯ ಮೇಲೆ ನಡೀತಾ ಅವನು ತನ್ನ ಮನಸ್ಸಲ್ಲಿ ಅನ್ಕೊಂತಾನೆ, ಇಡೀ ಬ್ಯಾಬಿಲೋನ್ ದೇಶದ ಸಾಮ್ರಾಜ್ಯದ ಅರಸನು ನಾನು, ಇದನ್ನು ನನ್ನ ಬುದ್ಧಿ ಬಹಳ ಪರಾಕ್ರಮದಿಂದ ನಾನು ಇದನ್ನು ಕಟ್ಟಿದ್ದೇನೆ ಎಂಬುದಾಗಿ ಅವನು ತನ್ನ ಮನಸ್ಸಿನ ಒಳಗೆ ಅನ್ಕೊಂತಾನೆ. ಏನೋ ಮುಂದೆ ಈ ಬ್ಯಾಬಿಲೋನ್ ಸಾಮ್ರಾಜ್ಯ ಇನ್ನು ನಾಶ ಆಗೋಲ್ಲ, ಇದನ್ನು ನಾಶ ಮಾಡೋಕ್ಕೆ ಬೇರೆ ಇನ್ನೊಬ್ಬ ಅರಸ ಹುಟ್ಟೋದೇ ಇಲ್ಲ ಅಂತ ತಾನು ಅವನು ಅವನಲ್ಲಿ ಅಹಂಕಾರವನ್ನು ತುಂಬಿಕೊಂಡು ಈ ರೀತಿಯಾಗಿ ಅವನು ತನ್ನೊಳಗಡೆಗೆ ಅನ್ಕೊಂತಾನೆ. ಬಾಯ್ಬಿಟ್ಟು ಆಚೆನೂ ಹೇಳೋಲ್ಲ. ಆಮೇಲೆ ಅಲ್ಲಿಯ ಈ ವಿಷಯ ದೇವ್ರಿಗೆ ಗೊತ್ತಾಯಿತು. ಆಗ ದೇವರು ನೆಬೂಕದ್ನೆಚ್ಚರ ಅರಸನನ್ನು ಉಳ್ಳು ತಿನ್ನುವ ಹಾಗೆ ದೇವ್ರು ಮಾಡಾಕ್ಬಿಟ್ಟ. ಆದರೆ ಒಬ್ಬ ಅರಸ ಯಾವತ್ತನ ಉಳ್ಳು ತಿಂತಾನೆ? ಇಲ್ವೇ ಇಲ್ಲ. ಅವ್ನು ಮುಂದೆ ಟೇಬಲ್ ಮುಂದೆ ಎಲ್ಲ ಥರದ ಐಟಮ್ ಇರುತ್ತೆ. ಚಿಕನ್, ಫ್ರೆಶ್, ಮೀನು, ಮಟನ್, ನಾನ್ ವೆಜ್ಜ, ವೆಜ್ಜ ಯಾವುದು ಬೇಕಾದರೂ ಕೂಡ ಅರಸನ ಮುಂದೆ ಇರುತ್ತೆ ಎನಿ ಟೈಮ್. ಆಲ್ರೆಡಿ ಅದನ್ನು ಅಡುಗೆನೇ ರೆಡಿ ಮಾಡೋಕ್ಕೆ ಮಂತ್ರಿಗಳು ಅವರು ಇವರು ಕೆಲಸದವ್ರು ಸಿಕ್ಕಾಪಡೆ ಜನ ಕೂಡ ಎಲ್ಲ ಇದ್ದೇ ಇರ್ತಾರೆ. ಆಮೇಲೆ ಆದರೆ ಅವ್ನು ಮನಸ್ಸಲ್ಲೂ ಅಂದ್ಕೊಂಡಿರಲ್ಲ, ನಾನು ನೋಡ್ತೀನಿ, ನಾನು ಆಗ್ತೀನಿ ಅಂತ. ಆಮೇಲೆ ನಾನು ಸಾಯೋರ್ಗೆ ಅರಸನಾಗಿ ಇರ್ತೀನಿ ಅಂದ್ಕೊಂಡಿದ್ದ. ಆಮೇಲೆ ಹಾಳಲ್ಲಿ ಆದರೆ ಯಾವಾಗ ಅವನಲ್ಲಿ ಅಹಂಕಾರ ಬಂತು ನೆಬೂಕದ್ನೆಚ್ಚರನಲ್ಲಿ, ದೇವರು ಆ ವಿಷಯವನ್ನು ಅವನ ಮನಸ್ಸಲ್ಲಿ ಅಂದುಕೊಂಡಿದ್ದನ್ನು ಕೂಡ ದೇವರು ಕಳಿಸಬಲ್ಲ ಶಕ್ತನಾಗಿದ್ದಾನೆ. ಆದ್ದರಿಂದ ನಿಮ್ಮ ಮನಸ್ಸಲ್ಲೂ ಕೂಡ ಇನ್ಮೇಲೆ ವಿಶ್ವಾಸಿಗಳು ಅನ್ಕೋಬಾರ್ದು. ಆಮೇಲೆ ಹಾಳಲ್ಲಿ ನಿಮ್ಮ ಮನಸ್ಸಲ್ಲೂ ಇನ್ಮೇಲೆ ಯಾವುದೇ ಕಾರಣಕ್ಕೂ ಅಹಂಕಾರ ಬರಬಾರ್ದು. ಬಂದ್ರೇ ಪ್ರಾಬ್ಲಮ್. ಆಮೇಲೆ ಹಾಳಲ್ಲಿ ಬಂದರು ದೇವರೇನಾದರೂ ಆ ಟೈಮಲ್ಲಿ ಆ್ಯಕ್ಷನ್ಗೆ ಇಳಿದ್ರೆ ಕತೆ ಬೇರೆ ಆಗೋಗ್ಬಿಡುತ್ತೆ. ಆಮೇಲೆ ಹಾಳಲ್ಲಿ ಆದ್ದರಿಂದ ನಿಮ್ಮಲ್ಲೂ ಕೂಡ ಅಹಂಕಾರ ಬರದೇ ಇರಲಿ ಎಂದು ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಳುವನ್ನು ಕೇಳಲಿ. ಯಾಕಂದರೆ ನಿಮ್ಮ ಅಹಂಕಾರವನ್ನು ಬಿಟ್ಟು ದೇವರಿಗೆ ವಿಧೇಯರಾಗಿರಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ. ಆಗ ನೀವು ದೇವರ ಕೃಪೆಯನ್ನು ಕಾಪಾಡಿಕೊಳ್ತೀರ. ದೇವರ ಪರಲೋಕ ರಾಜ್ಯವನ್ನು ಸೇರಲು ದೇವರು ತನ್ನ ಕೃಪೆಯನ್ನು ಇನ್ನೂ ಹೆಚ್ಚೆಚ್ಚಾಗಿ ದೇವರ ಸಭೆ ಅದನ್ನು ನನಗೂ ನಿನಗೂ ಆತನು ಕೊಟ್ಟು ನಡೆಸಲು ಶಕ್ತನಾಗಿದ್ದಾನೆ. ಅದನ್ನು ನಂಬುವರು ಮಾತ್ರವೇ ನಾವು ಕರವನ್ನು ತಟ್ಟುತ್ತಾ ಕಡೆಯದ ಕರ್ತನನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಾಲೆಲೂಯಾ. ಯಾಕೆ ದೇವರ ಆತ್ಮನ ಇದು ತನ್ನ ಅದ್ಭುತವಾದ ವಾಕ್ಯದ ಮುಖಾಂತರ ಸಭೆ ಅದನ್ನು ನಮ್ಮೆಲ್ಲರ ಸಂಗ ಮಾತನಾಡಿದ್ದಕ್ಕಾಗಿ ನಾವೆಲ್ಲರೂ ಸ್ತೋತ್ರವನ್ನು ಸಲ್ಲಿಸುತ್ತಾ ಕಡೆಯದಾಗಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವವರಾಗಿರೋಣ. ಆಮೇಲೆ ಹಾಲೆಲೂಯಾ. ಮಹಾಪರಿಶುದ್ಧನಾದ ದೇವರೇ, ನಿಮಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ. ಈ ದಿನ ದೇವರೇ ನಿನ್ನ ಕೃಪೆಯನ್ನು ಕಾಪಾಡ್ಕೋಬೇಕೆಂಬ ವಿಷಯದಲ್ಲಿ ದೇವರೇ ಈ ದಿನ ಸಭೆ ಅದನ್ನು ನಮ್ಮೆಲ್ಲರಿಗೆ ನೀನು ಮಾತನಾಡಿದ್ದೆ. ಈ ನಿನ್ನ ಬಲಿಷ್ಠವಾದ ಮಾತುಗಳಿಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಇಲ್ಲಿ ಬಲಿಷ್ಠನಾದ ದೇವರು ನೀನೊಬ್ಬನೇ, ಎಲ್ಲ ಹೊಗಳಿಕೆಗಳಿಗೆ ಯೋಗ್ಯನು ನೀನೊಬ್ಬನೇ, ಎಲ್ಲ ಆರಾಧನೆಗೆ ಯೋಗ್ಯನು ನೀನೊಬ್ಬನೇ, ನಮ್ಮನ್ನು ಸೃಷ್ಟಿಸಿದ ಆತನು ನೀನೊಬ್ಬನೇ, ನಾವು ಮಹಿಮೆ ಪಡಿಸಬೇಕಾದದ್ದು ನೀನೊಬ್ಬನನ್ನೇ ದೇವರೇ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಈ ದಿನ ನಿನ್ನ ಕೃಪೆಯನ್ನು ನಾವು ಬಹಳವಾಗಿ ಕಾಪಾಡ್ಕೋಬೇಕೆಂಬುದಾಗಿ ನೀನು ನಮ್ಮ ಸಂಘ ನೀನು ಮಾತನಾಡಿದ್ದೆ. ಕಾರಣ ದೇವರ ಸಭೆಯ ಜನರಾದ ನಾವು ಕೆಲವೊಂದು ವಿಷಯದಲ್ಲಿ ದೇವರೇ ನಿನ್ನ ಕೃಪೆಯನ್ನು ನಾವು ವ್ಯರ್ಥ ಮಾಡಿಬಿಟ್ಟಿದ್ದೇವೆ. ದೇವರೇ ನಿನ್ನ ಕೃಪೆಯನ್ನು ನಾವು ಕಳ್ಕೊಂಡಿದ್ದವರಾಗಿದ್ದೇವೆ. ದೇವರೇ ತಿರುಗಿ ನಿನ್ನ ಕೃಪೆಯನ್ನು ನಾವು ಬಯಸ್ತಾ ಇದ್ದೇವೆ. ತಿರುಗಿ ನಿನ್ನ ಕೃಪೆನ ನಮಗೆ ದಯಪಾಲಿಸು ದೇವರೇ. ನಿನ್ನ ಕೃಪೆ ನಮಗೆ ಸಕಲವನ್ನು ಒದಗಿಸುವಂಥದ್ದಾಗಿದೆ. ನಿನ್ನ ಕೃಪೆ ನಮ್ಮನ್ನು ನಿನ್ನ ರಾಜ್ಯದಲ್ಲಿ ಸೇರಿಸುವಂಥದ್ದಾಗಿದೆ. ಆ ಕೃಪೆಯಲ್ಲಿ ನಾವು ನೆಲೆ ನಿಲ್ಲುವಂತೆ ಸಭೆ ಆದ ನಮ್ಮೆಲ್ಲರನ್ನು ಆಶೀರ್ವದಿಸು. ನಮ್ಮ ಸಭೆಯಲ್ಲಿ ಬಂದಂಥ ಎಲ್ಲ ಪಾಪದ ವಿಷಯಗಳನ್ನು ತೆಗೆದುಹಾಕು ದೇವರೇ. ಯಾವ್ಯಾವ ವಿಶ್ವಾಸಗಳಲ್ಲಿ ಪಾಪದ ವಿಷಯಗಳು ಬಂದವು ಅವುಗಳನ್ನು ತೆಗೆದುಹಾಕು ದೇವರೇ. ನಾಶಪಡಿಸು. ನಿನ್ನ ಅಗ್ನಿ ಅಂಥವರ ಮೇಲೆ ಇಳಿಯಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಈ ಪ್ರಾರ್ಥನೆಯಿಸುವ ಸಂದರ್ಭದಲ್ಲಿ ನಿನ್ನ ಅಗ್ನಿ ಸಭೆಯನ್ನು ಸುತ್ತಾವರಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಸೈತಾನನ್ನು ತಂದುಹಾಕುವ ಎಲ್ಲ ಪಾಪದ ಗುಣ ಸ್ವಭಾವಗಳು ಅವು ಲಯವಾಗಲಿ. ಎಲ್ಲ ಹೊಗಳಿಕೊಳ್ಳುವ ಆತ್ಮನ ಕಾರ್ಯಗಳು ಲಯವಾಗಲಿ. ಎಲ್ಲ ಅಹಂಕಾರದ ಆತ್ಮನ ಸೈತಾನನ ಕುತಂತ್ರಗಳ ಕಾರ್ಯಗಳು ಎಲ್ಲವೂ ಲಯವಾಗಲಿ. ಸೈತಾನನ ಯಾವುದೇ ಗುಣ ಸ್ವಭಾವಗಳು ಸಭೆಯನ್ನು ಪ್ರವೇಶಿಸದ ಆಗಿ
ದಯಿಸುವ ಅಗ್ನಿಯಾದ ನಮ್ಮ ದೇವರೇ ನೀನು ದಯಿಸು ಎಂದು ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಆತ್ಮಗಳನ್ನು ದೇವರೇ ನೀನು ನಡೆಸು ಎಂದು ನಾವು ಪ್ರಾರ್ಥಿಸ್ತೇವೆ. ಸಭೆ ವಿಶ್ವಾಸಿಗಳನ್ನ ನಿನ್ನ ಕರಲಲ್ಲಿ ಒಪ್ಪಿಸಿಕೊಡುತ್ತೇವೆ. ಯಾರಲ್ಲೂ ಕೂಡ ಹೋಗಲಿಕ್ಕೆ ವಿಷಯಗಳು ಬಾರದಂತೆ, ಪಾಪದ ವಿಷಯಗಳು ಬಾರದಂತೆ, ಅಹಂಕಾರದ ವಿಷಯಗಳು ಬಾರದಂತೆ ದೇವರೇ ನೀನು ಪ್ರತಿಯೊಬ್ಬರನ್ನು ಕಾಪಾಡು ಎಂದು ನಾವು ಪ್ರಾರ್ಥಿಸ್ತೇವೆ. ನಿನ್ನ ರಕ್ತದಿಂದ ತೊಳೆದು ಎಲ್ಲರನ್ನ ಶುದ್ಧ ಮಾಡು, ಪಾಪದ ವಿಷಯಗಳಿಂದ ಶುದ್ಧ ಮಾಡು, ಹೊಗಳಿಕೆ ವಿಷಯಗಳಿಂದ ಶುದ್ಧ ಮಾಡು, ಅಹಂಕಾರದ ವಿಷಯಗಳಿಂದ ಶುದ್ಧ ಮಾಡು. ಸಭೆ ಪರಿಶುದ್ಧವಾಗಲಿ ಯೇಸುವಿನ ಹೆಸರಿನಲ್ಲಿ. ದೇವರೇ ನಿನ್ನ ಪರಲೋಕ ರಾಜ್ಯಕ್ಕೆ ಸೇರುವುದಕ್ಕೆ ನಿನ್ನ ಕೃಪೆಯು ನಮ್ಮ ಸಂಗಡ ಸದಾ ಕಾಲವು ನೆಲೆಯಾಗಿ ನಿಂತಿರಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ದೇವರೇ, ಇಂತಹ ಅದ್ಭುತವಾದ ವಾಕ್ಯಗಳ ಮುಖಾಂತರವಾಗಿ ಸಭೆಯಾದ ನಮ್ಮನೆ ದಿನ ನೀನು ಮಾತನಾಡಿದ್ದೀನಿ, ನೀನು ಎಚ್ಚರಪಡಿಸಿದ್ದಿ. ಅದಕ್ಕಾಗಿ ಸ್ತೋತ್ರ. ಸಭೆಯಾದ ನಾವೆಲ್ಲರೂ ಎಚ್ಚೆತ್ತು ನಡೆಯುವಂತೆ ಆಶೀರ್ವದಿಸು. ದೇವರೇ, ನಿನಗೆ ವಿಧೇಯರಾಗಿ ನಡೆಯುವಂತೆ ಆಶೀರ್ವದಿಸು. ನಿನ್ನ ಕೃಪೆಯನ್ನು ನಾವು ಸಾಯುವವರೆಗೂ ಅದನ್ನು ಕಾಪಾಡಿಕೊಳ್ಳುವಂತೆ ಆಶೀರ್ವದಿಸಿ ನಡೆಸು. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಎಲ್ಲವನ್ನು ಪ್ರಾರ್ಥಿಸಿ ಬಿಡುವಂದಿದ್ದೇವೆ. ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪವಿತ್ರ ಆತ್ಮನ ಅನ್ಯೋನ್ಯತೆ, ಐಕ್ಯತೆ ಎಂದೆಂದಿಗೂ ಸದಾ ಕಾಲವು ಯೇಸು ಕ್ರಿಸ್ತನ ರಹಸ್ಯ ಬರಣದವರೆಗೂ ಸಭೆಯಾದ ನಮ್ಮೆಲ್ಲರ ಸಂಗಡವು ಸದಾ ಕಾಲವು ಇರಲಿ. ಆಮೆನ್, ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ಆಮೆನ್.